ಹಾಯ್ ಹಲೋ ನಮಸ್ಕಾರ ಮತ್ತೊಮ್ಮೆ ಮಗದೊಮ್ಮೆ ಹೊಸ ವೀಡಿಯೋದೊಂದಿಗೆ ನಿಮ್ಮ ಮುಂದೆ ನನ್ನ ಹಾಜರಾತಿ. ಎಂಥ ಒಳ್ಳೆ ಸ್ಟೇಷನ್ ನೋಡಿ, ಇದು ಆರ್ಕಿಟೆಕ್ಚರ್ ನೋಡಿ ಒಂದು ಸತಿ ಇದು ಹೆಂಗಿದೆ ಅಂತ. ಸೊ ಟೈಟಲ್ ತಮ್ಮನೇಲಿ ನೋಡಿ ನಿಮ್ಗೆ ಆಲ್ರೆಡಿ ಗೊತ್ತಾಗಿರಬೇಕು ಎಲ್ಲಿಂದ ಎಲ್ಲಿವರೆಗೂ ಟ್ರಾವೆಲ್ ಮಾಡ್ತಾಯಿದ್ದೀನಿ ಮತ್ತು ಎಂಥ ಪ್ರೀಮಿಯಂ ಟ್ರೈನಲ್ಲಿ ಇವತ್ತು ನಾವು ಟ್ರಾವೆಲ್ ಮಾಡ್ತಾಯಿದ್ದೀವಿ ಅಂತ. ಅದಕ್ಕಿಂತ ಮುಂಚೆ ನಮ್ಮ ಸ್ಟೈಲಲ್ಲಿ ಒಂದು ಸತಿ ನಿಮಗೋಸ್ಕರ ಏನೇನು ಕಾದಿದೆ ಅಂತ ಟ್ರೈಲರಲ್ಲಿ ನೋಡ್ಕೊಂಬಂದ್ಬಿಡಿ. ಅದಾದಮೇಲೆ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಆಂಧ್ರ ಪ್ರದೇಶಕ್ಕೆ ಇವಾಗ ಎಂಟರ್ ಆಗಿದ್ದೀವಿ ನಾವು. ಅರುಂಧತಿ ದೇವ್ರ ಮೂವಿ ಬಂದಿತ್ತಲ್ಲ, ಹೆಣ್ಮಕ್ಳಾಗಲಿ ಅಥವಾ ಮಕ್ಕಳ ಜೊತೆ ಪೇರೆಂಟ್ಸ್ಗಳಾಗಲಿ ಆರಾಮಾಗಿ ಟ್ರಾವೆಲ್ ಮಾಡ್ಬೋದು. ಅಲ್ಲೊಂದು ಫ್ರಿಡ್ಜ್ ಕಾಣಿಸ್ತಿದೆ ನೋಡಿ, ಆ ಫ್ರಿಡ್ಜ್ ಎಷ್ಟು ಮುಳುಗೋಗಿದೆ. ನಮ್ಮ ಥ್ರಿಲ್ಲರ್ ಮಂಜು ಸರ್ ಮತ್ತು ಡಿಫ್ರೆಂಟ್ ಆ್ಯಕ್ಷನ್ ಕಿಂಗ್ ಧ್ರುವ ಸರ್ಜಾ ಅವರು ಇವರೆಲ್ಲರನ್ನು ಸೇರಿಸಿ ಮೂವಿ ಏನಾದರೂ ಮಾಡಿ ಆ ಮೂವಿನಲ್ಲಿ ಟ್ರೈನ್ ಚೇಸಿಂಗ್ ಸೀನ್ ಅರ್ಧ ಗಂಟೆ ಆಲ್ಮೋಸ್ಟ್ ಲೇಟ್. ನಾವಿವತ್ತು ಇಲ್ಲಿಗೆ 25 ನಿಮಿಷ ಬಿಫೋರ್ ಟೈಮಾಗೆ ಬಂದಿದ್ದೀವಿ. ಸಾರಿ, ಅಲ್ಲಿ ಬಸ್ ಕಾಣಿಸ್ತಿದೆಯಲ್ಲ ಅದೇ ಕಾಚಿಗೂಡನ ಬಸ್ ಸ್ಟ್ಯಾಂಡು ಮತ್ತು ಇದೇ ರೈಲ್ವೆ ಸ್ಟೇಷನ್. ಇಲ್ಲಿಂದ ಡೈರೆಕ್ಟಾಗಿ ಎಕ್ಸಿಟ್ ಆಗಿದ ತಕ್ಷಣ ಇಲ್ಲೇ ನಿಮಗೆ ಬಸ್ಸು ಸಿಗುತ್ತೆ ಮತ್ತು ಆಟೋ ಸಹ ನಿಮಗೆ ಇಲ್ಲೇ ಅವೈಲೇಬಲ್ ಇದೆ. ಕ್ಯಾಬ್ ಫೆಸಿಲಿಟಿ ಸಹ ನಿಮಗೆ ಅವೈಲೇಬಲ್ ಇರುತ್ತೆ. ನೋಡಿ, ನಮ್ಮ ಕರ್ನಾಟಕ ಸಂಪರ್ಕ್ರಾಂತಿ ಹೊರಡ್ತಾ ಇದೆ. ಯಶವಂತಪುರದಿಂದ ಬಂದಿರೋದು ಕಾಚಿಗೂಡ ಹಾಲ್ಟ್ ಆಗಿದೆ. ಈಗ ಹಜರತ್ ನಿಜಾಮುದ್ದೀನ್ ಕಡೆ ಹೋಗ್ತಾ ಇದೆ ನೋಡಿ. ನೋಡಿ, ಜಸ್ಟ್ ಈಗೀಗೆ ನಮ್ಮ KSK ಹೊರಡ್ತು, ಅಂದರೆ ಕರ್ನಾಟಕ ಸಂಪರ್ಕ್ರಾಂತಿ. ಅದರ ಹಿಂದಿಂದನೇ ನಮ್ಮ APSK ಬರ್ತಿದೆ, ಅಂದರೆ ಆಂಧ್ರ ಪ್ರದೇಶ ಸಂಪರ್ಕ್ರಾಂತಿ. ಪ್ಲ್ಯಾಟ್ಫಾರ್ಮ್ 2 ಕೊಟ್ಟಿದ್ದಾರೆ ನಮಗೆ ಇವತ್ತು ಡಿಪಾರ್ಚರ್ಗೆ. ಇನ್ನೂ ಟ್ರೈನ್ ಬಂದಿಲ್ಲ, ಇನ್ನೇನೊಂದು 4 ಕಿಲೋಮೀಟರ್ಸ್ ದೂರದಲ್ಲಿದೆ ಸ್ಟೇಷನ್ಗಿಂತ. ನೋಡಿ ಬಂತು ನಮ್ಮ ಲೋಕೋ. ಗಾಜಿಯಾಬಾದ್ನ ಗೋಯಲ್ TMT ವಾಪ್ 7 ಇವತ್ತು ನಮ್ಮನ್ನು ಲೀಡ್ ಮಾಡ್ತಿರೋದು. APSK ಬಂತು ನೋಡಿ, ಪ್ಲ್ಯಾಟ್ಫಾರ್ಮ್ 3 ಕೊಟ್ಟಿದ್ದಾರೆ. ಬನ್ನಿ ಹೊರಡೋಣ. ಇನ್ನೂ ಆಲ್ಮೋಸ್ಟ್ 25 ನಿಮಿಷ ಇದೆ ನಮ್ಮ ಟ್ರೈನ್ ಹೊರಡೋಕ್ಕೆ. ರೈಲ್ವೇಸ್ನ ಒಂದು ಇತಿಹಾಸದಲ್ಲಿ ಬೆಸ್ಟ್ ಡಿಸಿಷನ್ಸಲ್ಲಿ ಒಂದಾದಂಥ ಬೆಸ್ಟ್ ಡಿಸಿಷನ್ ಇದ್ರಿ ಸಂಪರ್ಕ್ ಕ್ರಾಂತಿ ಅಂತ ಟ್ರೈನ್ಸ್ನ ಲಾಂಚ್ ಮಾಡೋದು. ಸಪ್ರೇಟ್ ಸೀರೀಸ್ ಇದು. ಬೇರೆ ಬೇರೆ ಒಂದು ಇಂಪಾರ್ಟೆಂಟ್ ಸಿಟಿಗಳಿಂದ ರಾಷ್ಟ್ರದ ರಾಜಧಾನಿಗೆ ಕನೆಕ್ಟ್ ಮಾಡೋವಂತಹ ಒಂದು ನಿಟ್ಟಿನಲ್ಲಿ ಈ ಒಂದು ಟ್ರೈನ್ನ 2004ರಲ್ಲಿ ಲಾಂಚ್ ಮಾಡಿದ್ರು. ನಮ್ಮ ಯಶವಂತಪುರ ಹಜರತ್ ನಿಜಾಮುದ್ದೀನ್ ಸಂಪರ್ಕ್ರಾಂತಿ ಅದೇ ಭಾರತದ ಫಸ್ಟ್ ಸಂಪರ್ಕ್ರಾಂತಿ ಅಂತ ಹೇಳ್ಬೋದು. ನೋಡಿ, ಯಶವಂತಪುರ ಅಂದರೆ ಬೆಂಗಳೂರು ಒಂದು ಇಂಪಾರ್ಟೆಂಟ್ ಸಿಟಿ, ಓಕೆನಾ. ಈ ಇಂಪಾರ್ಟೆಂಟ್ ಸಿಟಿನ ಹಜರತ್ ನಿಜಾಮುದ್ದೀನ್ಗೆ ಕನೆಕ್ಟ್ ಮಾಡ್ತಾರೆ. ಹಜರತ್ ನಿಜಾಮುದ್ದೀನ್ ಅಂದರೆ ಕ್ಯಾಪಿಟಲ್ ಆಫ್ ಇಂಡಿಯಾ, ಅಂದರೆ ಡೆಲ್ಲಿ, ಓಕೆನಾ. ಸೊ ಅದಕ್ಕೋಸ್ಕರ ಈ ಸಂಪರ್ಕ ಕ್ರಾಂತಿಗಳನ್ನ ರಾಜಧಾನಿನ ಯಾರ್ಯಾರು ಅಫೋರ್ಡ್ ಮಾಡೋಕ್ಕಾಗಲ್ವೋ ಅಥವಾ ಯಾರ್ಯಾರಿಗೆ ಟಿಕೆಟ್ ಜಾಸ್ತಿ ಅನಿಸುತ್ತೋ ಅಂಥವರು ಈ ಸಂಪರ್ಕ್ರಾಂತಿನ ಚೂಸ್ ಮಾಡ್ಕೋಬೋದು. ಎಕ್ಸಾಂಪಲ್ ಕೊಡ್ತೀನಿ ನೋಡಿ, ಸಂಪರ್ಕ್ರಾಂತಿಗಳು ಯಾವ ಟೈಪ್ ಟ್ರೈನ್ ಅಂತ. ಇಲ್ಲಿದೆ ನೋಡಿ, ತಿರುಪತಿ ಇಂಥ ಒಂದು ಪವಿತ್ರ ಸ್ಥಾನ ಮತ್ತು ಎಷ್ಟು ಭಕ್ತಾದಿಗಳು ಭಾರತದ ಹಲವಾರು ಕಡೆಯಿಂದ ಬರ್ತಾರೆ ನೋಡಿ. ಸೊ ತಿರುಪತಿ ಒಂದು ಇಂಪಾರ್ಟೆಂಟ್ ಸಿಟಿ ಆಗಿರುತ್ತೆ, ಓಕೆನಾ. ಈ ಇಂಪಾರ್ಟೆಂಟ್ ಸಿಟಿನ ರಾಷ್ಟ್ರದ ರಾಜಧಾನಿ ಡೆಲ್ಲಿಗೆ ಕನೆಕ್ಟ್ ಮಾಡ್ತಾರೆ. ಸೊ ಈ ನಿಟ್ಟಿನಲ್ಲಿ AP ಸಂಪರ್ಕ್ರಾಂತಿ ಅಂದ್ಬಿಟ್ಟು ಇದನ್ನು ಲಾಂಚ್ ಮಾಡಿದ್ದಾರೆ. ಸೊ ಮುಂಚೆ ಈ ಟ್ರೈನು ನಾನ್ ಸ್ಟಾಪ್ ಓಡ್ತಿತ್ತಂತೆ. ಸ್ಟಾರ್ಟಿಂಗ್ ಯಾವ ಸ್ಟೇಟಿಂದ ಸ್ಟಾರ್ಟ್ ಆಗ್ತಿತ್ತು ಆ ಸ್ಟೇಟಲ್ಲಿ ಒಂದಷ್ಟು ಸ್ಟಾಪ್ಸ್ ಬಿಟ್ಟು ಇನ್ನು ಫುಲ್ಲು ರಾಜಧಾನಿ ಡೆಲ್ಲಿವರೆಗೂ ಇದು ನಾನ್ ಸ್ಟಾಪ್ ಹೋಗ್ತಿತ್ತಂತೆ, ಓಕೆನಾ. ಬಟ್ ಆದಮೇಲೆ ಪ್ಯಾಸೆಂಜರ್ ಡಿಮ್ಯಾಂಡ್ ಜಾಸ್ತಿ ಆಗ್ತಿತ್ತು, ಪ್ಯಾಸೆಂಜರ್ ರಿಕ್ವೆಸ್ಟ್ಗಳು ಜಾಸ್ತಿ ಆಗೋದ್ರಿಂದ ಇವಾಗ ಲಿಮಿಟೆಡ್ ಸ್ಟಾಪ್ಸ್ಗಳು ಕೊಡ್ತಾರೆ. ಈ ಟ್ರೈನನ್ನು ನೋಡಿ, ಡೆಲ್ಲಿಯಿಂದ ಹೊರಟಿದ ತಕ್ಷಣ 375 ಕಿಲೋಮೀಟರ್ ನಾನ್ ಸ್ಟಾಪ್, ಅದಾಗಿದ ತಕ್ಷಣ ಮತ್ತೆ 180-190 ಕಿಲೋಮೀಟರ್ ನಾನ್ ಸ್ಟಾಪ್. ಒಳ್ಳೆ ಫೆಂಟ್ಯಾಸ್ಟಿಕ್ ರನ್ನಲ್ಲಿ ಬರ್ತಾನೆ. ಬಟ್ ನಾಗ್ಪುರ ಆದಮೇಲಿಂದ ಸ್ವಲ್ಪ ಸ್ಲೋ ಡೌನ್ ಆಗುತ್ತೆ. ಕಾಜಿಪೇಟಿಂದ ಮತ್ತು ಕಾಚಿಗೋಡ ಅಲ್ಲೂ ಒಂದು ಒಳ್ಳೆ ನಾನ್ ಸ್ಟಾಪ್ ರನ್ ಇದೆ. ಅದಾದಮೇಲಿಂದ ಸ್ವಲ್ಪ ಒಳ್ಳೊಳ್ಳೆ ರನ್ಸ್ಗಳಿದೆ, ಬಟ್ ಸ್ಟಾಪ್ಗಳು ಸ್ವಲ್ಪ ಜಾಸ್ತಿ ಇದೆ, ಓಕೆನಾ. ಇಲ್ಲಿಂದ ಎಲ್ಲಿವರೆಗೂ ಅಂತ ನಿಮ್ಗೆ ಹೇಳ್ಬಿಡ್ತೀನಿ. ಇವತ್ತು ನಾನು ಕಾಚಿಗೂಡೆಯಿಂದ ಕಡಪವರೆಗೂ ನಾನು ಟ್ರಾವೆಲ್ ಮಾಡ್ತಾ ಇರೋದು. ಏನಕ್ಕೆ ಕಡಪ ಅಂತ ವೀಡಿಯೋ ಎಂಡಲ್ಲಿ ಹೇಳ್ತೀನಿ ನಿಮಗೆ. ಸೊ ನನ್ನ ಕೋಚ್ ಹತ್ರ ಬಂದಾಯಿತು. S5 ಇರೋದು ಇವತ್ತು ನನ್ನ ಕೋಚು. ಟ್ರೈನ್ ಹೊರಡಲಿ, ಇನ್ನೊಂದು 20 ನಿಮಿಷ ಇದೆ. ಅದಾದಮೇಲೆ ಮಾತಾಡ್ಕೊಳ್ಳೋಣ, ರೂಟ್ ಹೇಗೆ, ಎಷ್ಟು ಕಿಲೋಮೀಟರ್ ಟ್ರಾವೆಲ್ ಮಾಡ್ತೀವಿ, ಟ್ರೈನ ಮ್ಯಾಕ್ಸಿಮಮ್ ಸ್ಪೀಡು, ಎಲ್ಲ ಡೀಟೇಲ್ಸು ನಿಮಗೆ ಟ್ರೈನ್ ಹೊರಟ ಮೇಲೆ ಕೊಡ್ತೀನಿ, ಓಕೆನಾ.
ಸೊ ಇನ್ ಕೇಸ್ ನೀವೇನಾದರೂ ಬ್ರೇಕ್ಫಾಸ್ಟ್ ಆಪ್ಷನ್ ಅಂತ ಏನಾದ್ರು ಚೂಸ್ ಮಾಡ್ತಿದ್ರೆ ಕಾಚಿಗೂಡ ಒಳ್ಳೆ ಆಪ್ಷನ್ ಅಂತಲೇ ಹೇಳ್ತೀನಿ. ನಿಮ್ಗೆ ಇಡ್ಲಿ ವಡೆ ಸಿಗುತ್ತೆ ಮತ್ತು ಬಾಳೆಹಣ್ಣು ಸಹ ನಿಮಗೆ ಅವೈಲೇಬಲ್ ಇದೆ. ತುಂಬ ಸ್ಟಾಲ್ಸ್ಗಳು ಇದೆ ನೋಡಿ, ಎಷ್ಟೊಂದು ಸ್ಟಾಲ್ಸ್ಗಳಿದೆ ನಿಮಗೆ. ಸೊ ಸ್ನ್ಯಾಕ್ಸ್ ಐಟಮ್ಸು, ಬಿಸ್ಕೆಟ್ಸು, ಚಿಪ್ಸ್ ಏನಾದ್ರು ತೊಗೋಬೇಕಂದ್ರೆ ಕಾಚಿಗೂಡ ಒಳ್ಳೆ ಸ್ಪಾಟ್ ಅಂದರೆ. ಹೇಮ ಕೋಚು 2018ರಲ್ಲಿ ಮಾಡಿರೋಂತಹ ಸ್ಲೀಪರ್ ಕಂಪಾರ್ಟ್ಮೆಂಟ್, ನಾನ್ AC ಸ್ಲೀಪರ್ ಕಂಪಾರ್ಟ್ಮೆಂಟ್. ಸೊ ನನ್ನ ಕೋಚ್ ಸೀಟ್ ನಂಬರ್ ಇದೆ 71 ಸೈಡ್ ಲೋಯರ್. ಇನ್ನೊಂದು ಪ್ರಯಾಣ ಶುರುವಾಯ್ತು ರೀ. ಹೊರಟಿದ್ದೀವಿ ಕಾಚಿಗೂಡದಿಂದ 9 ಗಂಟೆ 5 ನಿಮಿಷಕ್ಕೆ ಹೊರಟಿದ್ದೀವಿ. ಸೊ 5 ನಿಮಿಷ ಲೇಟಾಗೆ ನಾವು ಇಲ್ಲಿಂದ ಹೊರಟಿದ್ದೀವಿ. ಟೋಟಲಾಗೆ ಕಾಚಿಗೂಡದಿಂದ ಕಡಪವರೆಗೂ 511 ಕಿಲೋಮೀಟರು ನಾವು ಪ್ರಯಾಣಿಸ್ತೀವಿ. ಟೋಟಲಾಗೆ ಈ ಟ್ರೈನ್ಗೆ 8 ಗಂಟೆ 53 ನಿಮಿಷ ಕೊಟ್ಟಿದ್ದಾರೆ ಈ ಒಂದು 511 ಕಿಲೋಮೀಟ್ರನ್ನ ಟ್ರಾವೆಲ್ ಮಾಡೋಕ್ಕೆ. ಕೊನೆಯಲ್ಲಂತೂ ನೋಡಿ ರುದ್ರ ತಾಂಡವ ಸ್ಟಾರ್ಟ್ ಆಗುತ್ತೆ ಈ ಟ್ರೈನ್ದು. ಕೊನೆಯಲ್ಲಿ ಇವಾಗ ಸ್ಪೀಡ್ ಲಿಮಿಟು 100 ಮತ್ತು 110 ತನಕ ಇರುತ್ತೆ, ಓಕೆನಾ. ಅದಾಗಿದ ತಕ್ಷಣ ಯಾವ ಸ್ಟೇಷನಿಂದ 130 ಬರುತ್ತೆ ನೋಡಿ ಈ ಟ್ರೈನ್ದು. ಸೊ ಹೊರಟಿದ್ದೀವಿ ಕಾಚಿಗೂಡದಿಂದ. ರೂಟ್ ಬಗ್ಗೆ ಹೇಳಬೇಕಂದ್ರೆ ಕಾಚಿಗೂಡೆಯಿಂದ ಹೊರಟಿದ ತಕ್ಷಣ ಮೆಹಬೂಬ್ ನಗರಿಂದ ಗದ್ವಾಲ್ ಕಡೆಗೆ ಹೋಗ್ತೀವಿ. ಗದ್ವಾಲ್ ಕಡೆಯಿಂದ ದೋನ್ ಜಂಕ್ಷನ್ಗೆ ಸ್ವಲ್ಪ ಡೈವರ್ಷನ್ ನಾವು ಗುತ್ತಿ ಕಡೆಗೆ ಬರ್ತೀವಿ. ಗುತ್ತಿಯಿಂದ ಇನ್ನೊಂದು ಡೈವರ್ಷನ್ನು, ಗುತ್ತಿ ಕಡೆಯಿಂದ ನಾವು ಲೆಫ್ಟ್ ಡೈವರ್ಷನ್, ಅಲ್ಲಿಂದ ಯರಗುಂಟ್ಲ ಮೇಲೆ ನಾವು ಕಡಪ ರೀಚ್ ಆಗ್ತೀವಿ. ಆಲ್ಕೋಸ್ನ ನೋಡೋದ್ರಲ್ಲಿರೋ ಮಜಾನೇ ಬೇರೆ ರೀ. 9 ಗಂಟೆಗೆ ಕಾಚಿಗೂಡೆಯಿಂದ ಹೊರಟ್ರೆ ಸರಿ ಸುಮಾರು 5:45 ಅಥವಾ 6 ಗಂಟೆ ಅಷ್ಟೊತ್ತಿಗೆ ನಾವು ಕಡಪ ರೀಚ್ ಆಗ್ತೀವಿ. ಸೊ ರೆಡಿಯಾಗಿರಿ, ಫುಲ್ ವೀಡಿಯೋನ ನೋಡಿ. ಎಂಥ ಒಳ್ಳೆ ರನ್ ಕಾದಿದೆ ನಮಗೋಸ್ಕರ ಅಂತ ನಿಮಗೆ ಡಿಜಿಟಲಾಗೆ ತೋರಿಸ್ತೀನಿ. ಸೊ ಇನ್ನೊಂದು ಇಂಪಾರ್ಟೆಂಟ್ ಫ್ಯಾಕ್ಟು ಕಾಚಿಗೂಡನಲ್ಲಿ ನೋಡಿದೆ ನಾನು, ಏನಂದರೆ ಹೆಣ್ಮಕ್ಳಿಗೆ ಸ್ಯಾನಿಟರಿ ನ್ಯಾಪ್ಕಿನ್ ಸಹ ಅವೈಲೇಬಲ್ ಇದೆ ಪ್ಲ್ಯಾಟ್ಫಾರ್ಮಲ್ಲೇ. ನಾರ್ಮಲ್ ಸ್ನ್ಯಾಕ್ಸು ಮತ್ತು ವಾಟರ್ ಬಾಟ್ಲು ಸೆಲ್ ಮಾಡ್ತಾರಲ್ಲ ಆ ಅಂಗಡಿನಲ್ಲಿ ಸ್ಯಾನಿಟರಿ ನ್ಯಾಪ್ಕಿನ್ ಸಹ ಅವೈಲೇಬಲ್ ಇದೆ, ಓಕೆನಾ. ಮತ್ತು ಪುಟ್ಟ ಮಕ್ಕಳಿಗೆ ಡೈಪರ್ ಸಹ ಅವೈಲೇಬಲ್ ಇದೆ. ಸೊ ಒಂದು ಒಳ್ಳೆ ಇನಿಷಿಯೇಟಿವ್ ಅಂತಲೇ ಹೇಳ್ಬೋದು. ಈ ಥರ ಪ್ರತಿಯೊಂದು ಸ್ಟೇಷನಲ್ಲೂ ಈ ಥರದೊಂದು ಇನಿಷಿಯೇಟಿವ್ ಮಾಡಿದ್ರೆ ಏನೂ ತೊಂದರೆ ಇಲ್ಲದೆ ಆರಾಮಾಗಿ ಹೆಣ್ಮಕ್ಳಾಗಲಿ ಅಥವಾ ಮಕ್ಕಳ ಜೊತೆ ಪೇರೆಂಟ್ಸ್ಗಳಾಗಲಿ ಆರಾಮಾಗಿ ಟ್ರಾವೆಲ್ ಮಾಡ್ಬೋದು. ಬಟ್ ಒಂದು ವರ್ಸ್ಟ್ ಥಿಂಗ್, ಸ್ಟಾರ್ಟಿಂಗಲ್ಲೇ ಕಂಪ್ಲೇಂಟ್ ಸಹ ನಾನು ಮಾಡಿದ್ದೆ ಇದು ಆಲ್ರೆಡಿ. ವಾಶ್ರೂಮ್ಸ್ ಅಂತೂ ವರ್ಸ್ಟ್ ಕಂಡೀಷನಲ್ಲಿದೆ. ನೀವು ವರ್ಸ್ಟ್ ಅಂತ ಏನಾದರೂ ಯೋಚನೆ ಮಾಡಿದ್ರೆ ಅದಕ್ಕಿಂತ ವರ್ಸ್ಟ್ ಏನಾದರೂ ಇದೆ ಅದು ಈ ಥರ ಇದೆ. ಏನೋ ಫ್ಲಶ್ ವರ್ಕ್ ಆಗ್ತಿಲ್ಲ ಮತ್ತು ನೀರು ಬರ್ತಿರಲಿಲ್ಲ, ಬಟ್ ಇವಾಗ ವಾಟರ್ ಫಿಲ್ಲಿಂಗ್ ಆಗಿದೆ. ಸೊ ನೀರು ಬರ್ತಿದೆ ಇವಾಗ. ಸೊ ಅದಕ್ಕೋಸ್ಕರ ಕಂಪ್ಲೇಂಟ್ ಮಾಡಿ ನೋಡೋಣ ರೆಸಲ್ಯೂಷನ್ ಎಷ್ಟೊತ್ತೊಳಗಡೆ ಸಿಗುತ್ತೆ ಮತ್ತು ಕ್ಲೀನ್ಲಿನೆಸ್ ಹೆಂಗೆ ಮೇಂಟೈನ್ ಮಾಡ್ತಾರೆ ಈ ಒಂದು 511 ಕಿಲೋಮೀಟ್ರಲ್ಲಿ ಅಂತ ನೋಡೋಣ ಬನ್ನಿ. ಫಲಕ್ನುಮಾ ಸ್ಕಿಪ್ ಮಾಡ್ತಾ ಇದ್ದೀನಿ ನೋಡಿ. ಫಲಕ್ನುಮಾ ಪ್ಯಾಲೇಸ್ ಅನ್ಸುತ್ತೆ.
ಕಾಲ್ ಮಾಡಿಬಿಟ್ಟು ನಿಮ್ಮ PNR ಇದ್ದರೆ, ರಿಸರ್ವೇಷನ್ ಟಿಕೆಟ್ ಇದ್ದರೆ ಮಾತ್ರ ಕಂಪ್ಲೇಂಟ್ ಮಾಡಬೇಕಂತ ಏನಿಲ್ಲ. ನೀವು ಅನ್ರಿಸರ್ವ್ ಟಿಕೆಟ್ ತೊಗೊಂಡ್ರು UTS ನಂಬರ್ ಅಂತ ಒಂದು ಬರುತ್ತೆ, ಓಕೆನಾ. ಆ ನಂಬರ್ ಸಹ ಸಬ್ಮಿಟ್ ಮಾಡಿಬಿಟ್ಟು ನೀವು ಆರಾಮಾಗಿ ಕಂಪ್ಲೇಂಟ್ನ ರೈಸ್ ಮಾಡ್ಬೋದು. ಯಾವ ನಂಬರ್ ಹೇಳಿ? 139ಗೆ ಕಾಲ್ ಮಾಡಿಬಿಟ್ಟು ನೀವು ಕಂಪ್ಲೇಂಟ್ನ ರೈಸ್ ಮಾಡ್ಬೋದು. कोयंबतूर हज़रत निज़ामुद्दीन कोंगो सुपरफास्ट एक्सप्रेस. ಸೊ ಟೈಮ್ ಇರೋದು ಆಲ್ಮೋಸ್ಟ್ 10 ಗಂಟೆ ಆಗ್ತದೆ. ಸ್ಪೀಡ್ ನೋಡ್ಕೊಂಡ್ವಿ. ಆಲ್ಮೋಸ್ಟ್ MPS 90-100 MPS ಅಂತ ಅನ್ಕೋಬೋದು. ಸಮೋಸ ತೊಗೊಂಡಿದ್ದೀನಿ. ಯೂಶ್ವಲಾಗಿ ನಾನು ಟ್ರೈ ಮಾಡಲ್ಲ, ಬಟ್ ಬಿಸಿಯಾಗಿದೆ ಅನ್ಕೊಂಡು ನಾನು ಚೆನ್ನಾಗಿದೆ. ಬಿಸಿಯಾಗಿದೆ ನೋಡ್ಬೋದು ನೀವು. ಅದ್ರ ಜೊತೆ ಸಾಸ್ ಸಹ ಹಾಕ್ಕೊಂಡಿದ್ದೀನಿ. ಸೊ ಇದು 30 ರೂಪಾಯಿಗೆ 2 ಸಮೋಸ. ಸೊ 1 ಸಮೋಸ 15 ರೂಪಾಯಿ ಹಾಕ್ಬೋದು. ಜೊತೆ ಫೀಲಿಂಗ್ ಚೆಕ್ ಮಾಡೋಣ. ನನಗೆ 105 ಕಿಲೋಮೀಟರ್ ಪ್ರಯಾಣಿಸಿದ ಮೇಲೆ ನಮ್ಮ ಮೊದಲನೇ ನಿಲ್ಗಡೆ ಆದಂತಹ ಮೆಹಬೂಬ್ ನಗರ್ಗೆ ಬಂದಿದ್ದೀವಿ. ಆಂಧ್ರ ಪ್ರದೇಶ ಸಂಪರ್ಕ್ರಾಂತಿ ಇಲ್ಲಿಗೆ 10:48ಕ್ಕೆ ಬರುತ್ತೆ ಬೆಳಗ್ಗೆ, ಮತ್ತು 10:50ಕ್ಕೆ ಇಲ್ಲಿಂದ ಹೊರಡುತ್ತೆ. 2 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. ರನ್ ಹೆಂಗಿತ್ತಪ್ಪ ಅಂತ ನಾನು ಹೇಳಲ್ಲ, ಅದರ ಬದಲಾಗೆ ನಾವಿಲ್ಲಿಗೆ 10:42ಕ್ಕೆಲ್ಲ ಬಂದಿದ್ದೀವಿ. ಸೊ ಹೇಳಬೇಕಂದ್ರೆ 6 ನಿಮಿಷ ಬಿಫೋರ್ ಟೈಮಾಗೆ ನಾವು ಮೆಹಬೂಬ್ ನಗರ್ಗೆ ಬಂದಿದ್ದೀವಿ. ಇನ್ನೂ ಬೇಗ ಬರ್ಬೋದಾಗಿತ್ತು, ಆಲ್ಮೋಸ್ಟ್ 15 ನಿಮಿಷ ಬಿಫೋರ್ ಟೈಮಾಗೆ ನಾವು ಬರ್ಬೋದಾಗಿತ್ತು. ಬಟ್ ಆದರೆ ತುಂಬ ಸ್ಟೇಷನ್ಸ್ಗಳಲ್ಲಿ ಇಲ್ಲಿ ಗೂಡ್ಸ್ ಟ್ರಾಫಿಕ್ ಜಾಸ್ತಿ ಇದೆ ಈ ರೂಟಲ್ಲಿ, ಓಕೆನಾ. ಸೊ ಅದಕ್ಕೋಸ್ಕರ ಗೂಡ್ಸ್ನ ಮೇನ್ ಲೈನಲ್ಲಿ ಇಟ್ಬಿಟ್ಟು ನಮ್ಮನ್ನು ಲೂಪಲ್ಲಿ ಕ್ಲಿಯರ್ ಮಾಡ್ತಿದ್ರು. ಸೊ ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಯಿತು. ಇಲ್ಲಾಂದಿದ್ರೆ 15 ಮಿನಿಟ್ಸಿಂದ 10 ಮಿನಿಟ್ಸ್ ಬಿಫೋರ್ ಟೈಮೇ ನಾವು ಬರ್ತಿದ್ವಿ. ಸದ್ಯಕ್ಕೆ ನಾವು 6 ಮಿನಿಟ್ಸ್ ಬಿಫೋರ್ ಟೈಮ್ ಬಂದಿದ್ದೀವಿ. ಸೊ ಕೇಳಿಸ್ತಿರ್ಬೋದು, ಇಡ್ಲಿ ವಡೆ ಸಮೋಸ ನಿಮಗೆ ಅವೈಲೇಬಲ್ ಇದೆ ಪ್ಲ್ಯಾಟ್ಫಾರ್ಮಲ್ಲಿ. ಪ್ಲ್ಯಾಟ್ಫಾರ್ಮ್ ನಂಬರ್ 1ಗೆ ಬಂದಿದ್ದೀವಿ ನಾವು. 2 ನಿಮಿಷ ಹಾಲ್ಟು ಇಲ್ಲಿ ಅವೈಲೇಬಲ್ ಇದೆ. ಟ್ರೈನ್ ಒಳಗಡೆ ನಿಮಗೆ ಚಿತ್ರಾನ್ನ ಇದೆ, ಪೂರಿ ಸಬ್ಜಿ ಇದೆ, ಇಡ್ಲಿ ವಡೆ ಸಹ ಅವೈಲೇಬಲ್ ಇದೆ, ಮತ್ತು ನಾನು ತೋರಿಸೋದಲ್ಲ ಸಮೋಸ ಅದು ಸಹ ನಿಮಗೆ ಅವೈಲೇಬಲ್ ಇದೆ. ಅರ್ಧ ಗಂಟೆ ನಿಂತಿದ್ದೆ ಮೆಹಬೂಬ್ ನಗರಲ್ಲಿ. ಏನಕ್ಕಂದರೆ ಇದು ಸಿಂಗಲ್ ಲೈನ್ ಸೆಕ್ಷನ್. ಮೆಹಬೂಬ್ ನಗರಿಂದ ಡೋನ್ ಜಂಕ್ಷನ್ವರೆಗೂ ಸಿಂಗಲ್ ಲೈನ್ ಸೆಕ್ಷನ್. 190 ಕಿಲೋಮೀಟರ್ ಈ ಸಿಂಗಲ್ ಲೈನ್ ಸೆಕ್ಷನ್ ಇರುತ್ತೆ. ಸಿಂಗಲ್ ಲೈನ್ ಸೆಕ್ಷನ್ ಇದೆ. ಆ ಕಡೆಯಿಂದ ಕಾಚಿಗೂಡಗೆ ಹೋಗೋ ಒಂದು ಯಾವುದೋ ಒಂದು MEMU ಅಂದರೆ DMU ಗಾಡಿ ಬರ್ತಿತ್ತು ಅಂದ್ಬಿಟ್ಟು ನಮ್ಮನ್ನು ಲೂಪ್ ಹಾಕಿದ್ದಾರೆ.
ನಮ್ಮನ್ನು ಇಷ್ಟೊತ್ತು ಸಿಂಗಲ್ ಏನಲ್ಲಿ ಹಾಂ ಸರ್ ಒಂದು ನಿಮಿಷ ಕಳಿಸ್ತೀನಿ हमारा ऑर्डर रहेगा लंच क्या क्या है वेज हाँ वेज में क्या क्या है वेज में पनीर करी है, दाल है, हाँ। सुपर ड्राई सब्जी है, स्वीट वो सब rice, मील में आएगा ना एक मील में आएगा या वो थाली में आता 5 की थाली रहता हाँ उसमें आता कितने का आता है वो 150 का प्लेट आता है, परोठा 4 चम्मच पूरा प्लेट 150 का आता है 150 के क्या क्या आता है उसमें पनीर करी, हाँ। दाल, हाँ। आलू का सुबह सब्जी, स्वीट राइस, परोठा, अचार, चम्मच। उससे कम नहीं है नॉर्मल वाला नॉर्मल वाला नहीं है नॉर्मल वाला नहीं है बिरयानी मिलेगा नॉर्मल वाला बिरयानी ना ठीक है वही मतलब जो मील है ना हाँ वही 150 वाला। हाँ हाँ पेंट्री में बनता है या चढ़ाया जाता है पेंट्री पक्का पक्का बनाते हैं आप कितना लस्सी 71 लंच रहेगा ಸೊ ಕ್ಲಿಪ್ಪಿಂಗ್ ನೋಡಿದ್ರಲ್ಲ ಊಟದ್ದು ಆರ್ಡ್ರ್ ತೊಗೊಳಕ್ಕೆ ಬಂದಿದ್ದಾರೆ ಓಕೆನಾ ಸೊ ಆರ್ಡ್ರ್ ಕೊಟ್ಟಿದ್ದಾಯಿತು 120 ಇರೋ ತಾಲಿನ 150ಗೆ ಮಾರ್ತಿದ್ದಾರೆ ಸಮೋಸ ಸಹ 15 ರೂಪಾಯಿಗೆ ಮಾರಿದ್ದಾರೆ ಬಟ್ IRCTC ಪ್ರಕಾರ ವಿತ್ ಕೆಚಪ್ ಸಹ ಕೆಚಪ್ ಜೊತೆಗೆ ಅದು ಬರೀ 10 ರೂಪಾಯಿಗೆ ಮಾತ್ರ ಮಾರಬೇಕಂತ ಇದೆ ಪ್ಲಸ್ ಇನ್ನೊಂದೇನೆಂದರೆ ವಾಟರ್ ಬಾಟಲ್ ಸಹ 20 ರೂಪಾಯಿಗೆ ಮಾಡ್ತಿದ್ದಾರೆ ಬೇಜಾನ್ ಏನಂತಾರೆ ಓವರ್ ಪ್ರೈಸಿಂಗ್ ಮಾಡ್ತಿದ್ದಾರೆ ಕೃಷ್ಣಾ ನದಿ ನೂರ 81 ಕಿಲೋಮೀಟರ್ ಪ್ರಯಾಣಿಸಿದ ಮೇಲೆ ನಮ್ಮ ಎರಡನೇ ನಿಲ್ಗಡೆ ಆದಂತಹ ಗದ್ವಾಲ್ಗೆ ಬಂದಿದ್ದೀವಿ. ಅರುಂಧತಿ ದೆವ್ವದ ಮೂವಿ ಬಂದಿತ್ತಲ್ಲ ಅದೇ ಜಾಗ ಇದು ಓಕೆನಾ. ಸೊ ಪ್ರತಿ ಸೋಮವಾರ, ಗುರುವಾರ ಮತ್ತು ಶನಿವಾರ AP ಸಂಪಕ್ರಾಂತಿ ಇಲ್ಲಿಗೆ 11:59ಕ್ಕೆ ಬರುತ್ತೆ ಬೆಳಗ್ಗೆ, ಮತ್ತು 12 ಗಂಟೆ ಮಧ್ಯಾಹ್ನ ಇಲ್ಲಿಂದ ಹೊರಡುತ್ತೆ. 1 ನಿಮಿಷ ಹೊರಟು ಇಲ್ಲಿ ಕೊಟ್ಟಿದ್ದಾರೆ. ನಾವು ಇಲ್ಲಿಗೆ 15 ನಿಮಿಷ ಲೇಟಾಗಿ ಗದ್ವಾಲ್ಗೆ ಬಂದಿದ್ದೀವಿ. ಸೊ ಕ್ಲಿಯರೆನ್ಸ್ ಕೊಟ್ಟಿದ್ದಾಯಿತು, ಬನ್ನಿ ಹೊರಡೋಣ ಗದ್ವಾಲದಿಂದ. ಸ್ಟೇಷನ್ ನೋಡಿ ಎಷ್ಟು ನೀಟಾಗಿ ಡೆವಲಪ್ ಮಾಡಿದ್ದಾರೆ. ಫುಲ್ಲು ಟೈಲ್ಸ್ಗಳೆಲ್ಲ ಹಾಕಿ ಸಖತ್ತಾಗಿ ಡೆವಲಪ್ ಮಾಡಿದ್ದಾರೆ ನೋಡಿ. ಸೊ ದಾಲ್ ನೋಡಿ ಜೀರಿಗೆಲ್ಲ ಹಾಕಿ ನೀಟಾಗಿ ಕೊಟ್ಟಿದ್ದಾರೆ. ಬನ್ನಿ ಟೇಸ್ಟ್ ಮಾಡೋಣ ದಾಲ್ ಹೆಂಗಿದೆ ಅಂತ. ಓಕೆ ಚೆನ್ನಾಗಿದೆ. ಸ್ವಲ್ಪ
ಬಟ್ ಫುಲ್ಲು ಹಾಕಿಲ್ಲ, ನಾಮಕಾವಸ್ಥೆಗೆ ಶಾಸ್ತ್ರಕ್ಕೆ ಹಾಕಿದ್ದಾರೆ ಅಷ್ಟೇ. ಕೇಸರಿ ಭಾತ್ ಚೆನ್ನಾಗಿಲ್ಲ, ಫುಲ್ಲು ಡ್ರೈ ಆಗಿಬಿಟ್ಟಿದೆ, ಏನೋ ಒಂಥರ ಟೇಸ್ಟ್ ಇದೆ. ಅದು ಸ್ವೀಟ್ ಸಹ ಇಲ್ಲ, ಸಪ್ಪೆ ಸಪ್ಪೆ ಇದೆ. ಅನ್ನ ಕ್ವಾಲಿಟಿ ನೋಡ್ಕೊಳ್ಳಿ, ಉದುರಾಗಿ ಫುಲ್ಲು ಗಟ್ಟಿಗಿದೆ ಅನ್ನ. ಚಪಾತಿ ದಪ್ಪ ಹೋಗಿದೆ, 3 ಕೊಟ್ಟಿದ್ದಾರೆ. ಸೊ 3 ಚಪಾತಿ ಕೊಟ್ಟಿದ್ದಾರೆ. ಸೊ ಕಂಪ್ಲೀಟ್ ಮಾಡ್ತೀನಿ, ಅದಾದಮೇಲೆ ಓವರ್ ಆಲ್ ರಿವ್ಯೂ ಕೊಡ್ತೀನಿ. ನಾವ್ಯಾವ ಟ್ರೈನಲ್ಲಿದ್ದೀವಿ ಹೇಳಿ? ಹಜರತ್ ನಿಜಾಮುದ್ದೀನ್ ತಿರುಪತಿ ಆಂಧ್ರ ಪ್ರದೇಶ ಸಂಪರ್ಕ್ರಾಂತಿನಲ್ಲಿ ನಾವು ಇವಾಗ ಜರ್ನಿ ಮಾಡ್ತಾ ಇರೋದು ಅಲ್ವಾ. ಸೊ ಒಂದು ಸ್ಟೇಷನಲ್ಲಿ ನಮ್ಮನ್ನು ಲೂಪ್ ಹಾಕಿದ್ದಾರೆ. ಏನಕ್ಕೆ ಗೊತ್ತಾ, ತಿರುಪತಿಯಿಂದ ಹಜರತ್ ನಿಜಾಮುದ್ದೀನ್ಗೆ ಹೋಗೋ ಅಂತ ಆಂಧ್ರ ಪ್ರದೇಶ ಸಂಪರ್ಕ್ರಾಂತಿ ಜೊತೆ ಕ್ರಾಸಿಂಗ್ ಇದೆ. ಸೊ ನಾವು ತಿರುಪತಿಗೆ ಹೋಗ್ತಾ ಇದ್ದೀವಿ, ಅದು ತಿರುಪತಿಯಿಂದ ನಿಜಾಮುದ್ದೀನ್ಗೆ ಹೋಗ್ತದೆ. ಸೊ ಇನ್ನೇನು ಬಂತು, ನಮ್ಮ ಲೋಕೋ ಬಂತಲ್ಲಿ. ಸೊ ನೋಡ್ಕೊಂಬಂದ್ಬಿಡಿ ಬೇಗ ಕ್ರಾಸಿಂಗ್ನ. ಸೊ ನೋಡಿ, ನಾವು ಇಷ್ಟೊತ್ತು ತೆಲಂಗಾಣನಲ್ಲಿದ್ದೆ. ಹೈದ್ರಾಬಾದು, ಮೆಹಬೂಬ್ ನಗರು ಇದೆಲ್ಲ ತೆಲಂಗಾಣನಲ್ಲಿ ಬರುತ್ತೆ, ಓಕೆನಾ. ಸೊ ಇನ್ನೇನು ಬಾರ್ಡ್ರ್ ಕ್ರಾಸ್ ಮಾಡ್ತೀವಿ. ಸೊ ಎಸ್, ಆಂಧ್ರ ಪ್ರದೇಶ್ಗೆ ಇವಾಗ ಎಂಟರ್ ಆಗಿದ್ದೀವಿ ನಾವು. ಕಾಣಿಸ್ತಿದೆ ನೋಡಿ, ಆ ಬ್ರಿಡ್ಜ್ ಎಷ್ಟು ಮುಳುಗೋಗಿದೆ. ತುಂಗಭದ್ರಾ ನದಿ. ಟೋಟಲಾಗೆ 236 ಕಿಲೋಮೀಟರ್ ಪ್ರಯಾಣಿಸಿದ ಮೇಲೆ ನಮ್ಮ ಇನ್ನೊಂದು ನಿಲ್ಗಡೆ ಆದಂತಹ ಕರ್ನೂಲ್ ಸಿಟಿಗೆ ಬಂದಿದ್ದೀವಿ. 1:23ಕ್ಕೆ ಬರುತ್ತೆ ಮಧ್ಯಾಹ್ನ, ಮತ್ತು 1:25ಕ್ಕೆ ಇಲ್ಲಿಂದ ಹೊರಡುತ್ತೆ. ನಾವು ಎಕ್ಸಾಕ್ಟಾಗಿ ಆನ್ ಟೈಮಿಗೆ 1:23ಕ್ಕೆ ಇಲ್ಲಿ ಎಂಟ್ರ್ ಆಗಿದ್ದೀವಿ. ಸೊ ನಾನು ಆವಾಗಲೇ ಹೇಳಿದ್ನಲ್ಲ, ಮೆಹಬೂಬ್ ನಗರಿಂದ ಅಥವಾ ಗದ್ವಾಲಿಂದ ಹೊರಡ್ಬೇಕಾದ್ರೆ ನಾವು ಸರಿಸುಮಾರು 15 ನಿಮಿಷ ಲೇಟಾಗೇನೋ ಬಂದಿದ್ವಿ. ಸ್ಲ್ಯಾಕ್ ಇಲ್ದಂಗೆ ನಾವು ಆನ್ ಟೈಮಾಗೆ ನಾವು ಇಲ್ಲಿಗೆ ಅಂದರೆ ಕರ್ನೂಲ್ಗೆ ಬಂದಿದ್ದೀವಿ. ಸೊ 1:26 ಆಗಿದೆ ತೊಗೊಳ್ಳಿ, ಇಲ್ಲಿಂದ 1 ನಿಮಿಷ ಮತ್ತು ಲೇಟಾಗಿದೆ. ಸೊ ಇನ್ನೊಂದು ಸ್ವಲ್ಪ ಸೆಕ್ಷನ್ ಮಾತ್ರ ಬಾಕಿ ಇದೆ, ನಮ್ಮ ಸಿಂಗಲ್ ಲೈನ್ ಸೆಕ್ಷನ್ನು. ಅದಾಗಿದ ತಕ್ಷಣ ಗುತ್ತಿ ಎಂಟ್ರಾಗಿದ ತಕ್ಷಣ ರುದ್ರ ತಾಂಡವ ಸ್ಟಾರ್ಟ್ ನಮ್ಮ ಟ್ರೈನ್ದು ನೋಡಿ. ಓಹೋ, ನಮ್ಮ ಹಿಂದೆ ಇನ್ನೊಂದು ಸಂಪರ್ಕ್ರಾಂತಿ ಬರ್ತಿದೆ, ಕರ್ನಾಟಕ ಸಂಪರ್ಕ್ರಾಂತಿ ಎಕ್ಸ್ಪ್ರೆಸ್ ನಮ್ಮ ಹಿಂದಿಂದೆ ಬರ್ತಾಯಿದೆ. ಲಂಚದ ರಿವ್ಯೂ ಏನಾದ್ರು ಕೊಡಬೇಕಂದ್ರೆ 8 ಅಂತ ಕೊಡ್ತೀನಿ ನಾನು, 8 on 10 ಅಂತ ಕೊಡ್ತೀನಿ. ಮೊಸರು ಕೊಟ್ಟಿರಲಿಲ್ಲ ಅದ್ರ ಜೊತೆ, ಮತ್ತು ಅನ್ನ ಸ್ವಲ್ಪ ಬೆಂದೇ ಇರಲಿಲ್ಲ, ಫುಲ್ ಗಟ್ಟಿ ಇತ್ತು. ಅದೆರಡರಿಂದ ನಾನು ಮೈನಸ್ ಮಾಡಿದ್ದೀನಿ. ಬಟ್ ಬಿಸಿಯಾಗಿತ್ತು ರೀ, ಅದಂತೂ ನಾನು ಗ್ಯಾರಂಟಿ ಕೊಡ್ತೀನಿ. ಗದ್ವಾಲ್ ಹತ್ರ ಬರ್ತಿದ್ದಂಗೆ ನಮಗೆ ಇದು ಕೊಟ್ಬಿಟ್ರು, ಏನು ಊಟ ಕೊಟ್ಟರು. 150 ರೂಪೀಸ್ ಆಯಿತು, 120 ರೂಪೀಸ್ ಮಾತ್ರ ಅದಷ್ಟೇ. ಪನ್ನೀರ್ ವಿತೌಟ್ ಪನ್ನೀರು, ಬರೀ ರೈಸು ಅಂದರೆ ಸಾಂಬಾರು ಮಾತ್ರ ವಿತ್ ಉಪ್ಪಿನಕಾಯಿ ಏನಾದರೂ ನಿಮ್ಗೆ ಕೊಟ್ಟರೆ ಅದು ನಿಮ್ಗೆ 80 ರೂಪೀಸ್ ಬರುತ್ತೆ. ಪನ್ನೀರು ಮತ್ತು ಸ್ವೀಟ್ ಜೊತೆ ಸೇರಿಸಿ ಕೊಟ್ಟರೆ ನಿಮಗೆ 120 ರೂಪೀಸ್ ಬರುತ್ತೆ. ಬಟ್ 150 ಚಾರ್ಜ್ ಮಾಡಿದ್ದಾರೆ. ಟೇಸ್ಟ್ ಸಹ ಏನೂ ಇರಲಿಲ್ಲ. ಪನ್ನೀರಂತೂ ಖಾರವಾಗಿತ್ತು, ಎಣ್ಣೆ ಇತ್ತು, ಒಂಥರ ಮಸಾಲೆ ಕೂಡ ಜಾಸ್ತಿ ಇತ್ತು. 3 ಪೀಸ್ ಪನ್ನೀರ್ ಇರ್ತೀರಿ ಅಷ್ಟೇ ಅದರಲ್ಲಿ. ಸೊ ಬರ್ತಿಟ್ಟಲ್ಲ ಅಂತಲೇ ಹೇಳ್ತೀನಿ. ಅದ್ರ ಬದಲಾಗೆ ನೀವು
ಮನೆಯಿಂದನೇ ಪ್ಯಾಕ್ ಮಾಡಿ ಹೊರಟಿ, ಅಥವಾ ಕಾಚಿಗೂಡ ಹೊರಗಡೆನೇ ನಿಮಗೆ ತುಂಬ ಔಟ್ಲೆಟ್ ಸಿಗುತ್ತೆ, ಅಲ್ಲಿಂದನೇ ನೀವು ಚೂಸ್ ಮಾಡ್ಕೋಬೋದು. ಬಟ್ ನಿಮಗೆ ಈ ಕೇಟ್ರಿಂಗ್ ಅಫೋರ್ಡ್ ಮಾಡೋಕ್ಕಾಗುತ್ತೆ ಅಂದರೆ ಕಾಚಿಗೂಡ ನಿಮ್ಗೆ ಒಳ್ಳೆ ಆಪ್ಷನು. ಅದು ಬಿಟ್ಟರೆ ನಿಮಗೆ ಮೆಹಬೂಬ್ ನಗರ್ ಅಥವಾ ಕರ್ನೂಲಲ್ಲಿ ಇದಿದೆ, ಏನು ಈ ಕೇಟ್ರಿಂಗ್ ಇದೆ, ಸೊ ಅದು ಸಹ ನೀವು ಚೂಸ್ ಮಾಡ್ಕೋಬೋದು. ಸ್ಟೇಷನ್ನ ಎರಡೂ ಭಾಗದಲ್ಲಿ ನಿಮಗೆ ಒಂದೊಂದು ನದಿ ಸಿಗುತ್ತೆ. ಆ ಕಡೆ ಭಾಗದಲ್ಲಿ ನೀವು ಆಲ್ರೆಡಿ ನೋಡಿದ್ರಲ್ಲ ತುಂಗಭದ್ರಾ ನದಿ, ಈ ಕಡೆ ಭಾಗದಲ್ಲಿ ಹಂಡ್ರಿ ನದಿ ಅಂತ ಒಂದು ಬರುತ್ತೆ, ಓಕೆನಾ. ಸೊ ಹಾಂ, ಏನು ಬಂತು ಅದ್ರ ಮೇಲೆ ಕ್ರಾಸ್ ಆಗೋದನ್ನು ನೀವು ನೋಡಿ. ಇವಾಗ ನದಿ ಅಂತೂ ಹಾಳು ಮಾಡಾಕ್ಬಿಟ್ಟಿದ್ದಾರೆ ಈಗ, ಇರೋ ಕಸನೆಲ್ಲ ಹಾಕಿ. ಸರಿ, ಸುಮಾರು 290 ಕಿಲೋಮೀಟರ್ ಕಾಚಿಗೂಡೆಯಿಂದ ಪ್ರಯಾಣಿಸಿದ ಮೇಲೆ ನಮ್ಮ ಇನ್ನೊಂದು ನಿಲ್ಗಡೆ ಆದಂತಹ ಅರುಣಾಚಲಂ ಅಂತಲೇ ಮುಂಚೆ ಹೆಸರುವಾಸಿಯಾಗಿತ್ತು. ಬಟ್ ಇವಾಗ ದೋನ್ ಜಂಕ್ಷನ್ ಅಂತ ಇದಕ್ಕೆ ಹೆಸರಿಟ್ಟಿದ್ದಾರೆ. ಪ್ರತಿ ಸೋಮವಾರ, ಗುರುವಾರ ಮತ್ತು ಶನಿವಾರ AB ಸಂಪಕ್ರಾಂತಿ ಇಲ್ಲಿಗೆ 2:40ಕ್ಕೆ ಬರುತ್ತೆ ಮಧ್ಯಾಹ್ನ, ಮತ್ತು 2:45ಕ್ಕೆ ಇಲ್ಲಿಂದ ಹೊರಡುತ್ತೆ. 5 ನಿಮಿಷ ಹೊರಟು ಇಲ್ಲಿ ಕೊಟ್ಟಿದ್ದಾರೆ. ನಾವಿವತ್ತು ಇಲ್ಲಿಗೆ 25 ನಿಮಿಷ ಬಿಫೋರ್ ಟೈಮಾಗೆ ಬಂದಿದ್ದೀವಿ. ಸೊ 2 ಕಾಲ್ಗೆಲ್ಲ ನಾವು ದೋನ್ ಜಂಕ್ಷನ್ಗೆ ಎಂಟ್ರಾಗಿದ್ದೀವಿ. ತಿಂಡಿ ತಿನಿಸುಗಳ ಬಗ್ಗೆ ನೀವೇನಾದರೂ ಯೋಚನೆ ಮಾಡ್ತಿದ್ರಿ, ಈ ಸ್ಟೇಷನ್ ಏನೇನಿದೆ ಅಂದರೆ ಇಡ್ಲಿ ವಡೆ ಇದೆ, ಚಿತ್ರಾನ್ನ ಸಹ ಅವೈಲೇಬಲ್ ಇದೆ, ಮತ್ತು ಅದ್ರ ಜೊತೆ ವೆಜ್ ಬಿರಿಯಾನಿ ಸಹ ನಿಮಗೆ ಅವೈಲೇಬಲ್ ಇದೆ. ವಾಟರ್ ಬಾಟಲ್ಸ್ ಅಂತೂ ಪ್ರತಿ ಕೋಚ್ ಹತ್ರನೂ ಆಲ್ಮೋಸ್ಟ್ ಒಂದೊಂದು ವೆಂಡರ್ ಅಂತೂ ಇದ್ದೇ ಇದ್ದಾರೆ. ಸೊ ಏನೂ ತೊಂದರೆ ಆಗೋಲ್ಲ ನಿಮಗೆ. ಬ್ರೇಕ್ಫಾಸ್ಟ್ ಐಟಮ್ಸ್ ಆಗಲಿ ಅಥವಾ ವಾಟರ್ ಬಾಟಲ್ಸ್ ಆಗಲಿ ನಿಮಗೆ ಈ ಸ್ಟೇಷನ್ಸಲ್ಲಿ ಸಿಗುತ್ತೆ. ಪ್ಲಸ್ ಧೋನ್ನ ಜಂಕ್ಷನ್ ಅಂತ ಕರೀತಾರೆ, ಏನಕ್ಕಂದರೆ 3 ಲೈನ್ ಇಲ್ಲಿಂದ ಡೈವರ್ಟ್ ಆಗುತ್ತೆ. ಮತ್ತು ಒಂದು ನಾವು ಬಂದಿದ್ದ ಲೈನ್ ಅಂದರೆ ಕರ್ನೂಲಿಂದ ಧೋನಿಗೆ ಬರ್ತಾ ಇರೋ ಲೈನ್, ಮತ್ತು ನಾವು ಹೊರಡ್ತಾ ಇರೋ ಲೈನ್ ಅಂದರೆ ಧೋನಿಂದ ಗುತ್ತಿ ಕಡೆ ಹೋಗುವಂಥ ಲೈನ್, ಮತ್ತು ಇಲ್ಲಿಂದ ಒಂದು ಗುಂಟೂರು ಕಡೆ ಸಹ ಹೋಗುತ್ತೆ. ಇಲ್ಲಿ ದ್ರೋಣಾಚಾರ್ಯರು ಇಲ್ಲೊಂದು ಗುಡ್ಡ ಇದೆಯಲ್ಲ, ಈ ಒಂದು ಗುಡ್ಡದ ಮೇಲೆ ಬಂದು ಧ್ಯಾನ ಮಾಡಿದ್ರಂತೆ. ಸೊ ಅದಕ್ಕೋಸ್ಕರ ಈ ಜಾಗನ ದ್ರೋಣಾಚಲಂ ಅಂತ ಕರಿತಿದ್ರು. ಆಮೇಲೆ ಬರ್ತಾ ಬರ್ತಾ ಇದನ್ನು ದೋನ್ ಜಂಕ್ಷನ್ ಅಂತ ಮಾಡಿದ್ದಾರೆ. ಒಂದು ಸರ್ಪ್ರೈಸಿಂಗ್ ಫ್ಯಾಕ್ಟ್ ಏನು ಗೊತ್ತಾ, ಆ ಒಂದು ಗುಡ್ಡ ಏನಿದೆಯೋ, ಆ ದ್ರೋಣಾಚಾರ್ಯ ತಪಸ್ ಮಾಡಿದ ಗುಡ್ಡ, ಅಲ್ಲಿ ಆಂಜನೇಯ ದೇವಸ್ಥಾನ ಸಹ ಇದೆ, ಚರ್ಚ್ ಸಹ ಇದೆ, ಮತ್ತು ಮಸೀದಿ ಸಹ ಇದೆ. ನೋಡಿ, ಎಲ್ಲ ರಿಲಿಜನ್ಸು ಒಂದೇ ಅಂತ ಹೇಳೋಕ್ಕೆ ಒಂದು ಒಳ್ಳೆಯ ಎಕ್ಸಾಂಪಲ್ ಅಂತ ಹೇಳ್ಬೋದು. ಸೊ ಈ 2 ಲೈನ್ ನೋಡ್ಕೊಂಬಿಡಿ. ಆ ಕಡೆ ಸಿಗ್ನಲ್ ಇದೆಯಲ್ಲ ಅದೊಂದು ಲೈನು, ಮತ್ತು ಇಲ್ಲಿ ಟ್ರೈನ್ ಇದೆಯಲ್ಲ ಇದೊಂದು ಲೈನು. ಇದು 2 ಲೈನು ಗುಂತಕಲ್ ಕಡೆ ಹೋಗ್ತಾ ಇರೋದು. ಮತ್ತು ನಾವು ಬಂದಿದ್ದೀವಿ ನೋಡಿ ಇವಾಗ ನಮ್ಮ ಟ್ರೈನ್ ಇದೆ ನೋಡಿ. ಈ ಲೈನ್ ಬಂದು ದೋನ್ ಜಂಕ್ಷನ್ ಕಡೆಯಿಂದ ಬರ್ತಿರೋದು. ಇವಾಗ ಗುತ್ತಿ ಜಂಕ್ಷನ್ಗೆ ನಾವು ಎಂಟ್ರಾಗ್ತಾ ಇದ್ದೀವಿ.
ಆ್ಯಕ್ಚುಲಿ ಗುತ್ತಿ ಜಂಕ್ಷನಲ್ಲಿ ನಮಗೆ ಸ್ಟಾಪ್ ಇಲ್ಲ. ಮೋಸ್ಟ್ಲಿ ಕ್ಲಿಯರ್ ಮಾಡ್ತಾರೆ ಅನ್ಸುತ್ತೆ, ಸ್ಟಾಪ್ ಕೊಡಲ್ಲ ಅನ್ಸುತ್ತೆ. ಸ್ಕೆಡ್ಯೂಲ್ಡ್ ಹಾಲ್ಟ್ ಗುತ್ತಿನಲ್ಲಿ ನಮ್ಮ APSKಗೆ ಕೊಟ್ಟಿದ್ದಾರೆ. ಅನ್ಸ್ಕೆಡ್ಯೂಲ್ಡ್ ಅಂದರೆ ಸ್ಕೆಡ್ಯೂಲ್ ಪ್ರಕಾರ ಹಾಲ್ಟ್ ಇಲ್ಲ ಇಲ್ಲಿ, ಬಟ್ ಆದರೆ ಟೆಕ್ನಿಕಲ್ ರೀಸನ್ಗೆ ಮತ್ತು ಅಥವಾ ಕ್ಲಿಯರೆನ್ಸ್ ಇಲ್ಲದೇನೋ ಈ ಥರ ಸ್ಟಾಪ್ಗಳು ಕೊಡ್ತಾರೆ. ಓಕೆನಾ. ಸೊ ಇದುವರೆಗೂ ನಾವು ದೋನ್ ಗುತ್ತಿ ಲೈನಲ್ಲಿದ್ವಿ. ಇಲ್ಲಿಂದ ನಾವು ಡೈವರ್ಟ್ ಆಗ್ತೀವಿ. ಗುತ್ತಿಯಿಂದ ತಾಡ್ಪತ್ರಿ, ಕಡಪ, ರೇಣುಗುಂಟ, ತಿರುಪತಿ ಲೈನ್ ಕಡೆಗೆ ನಾವು ಹೊರಡ್ತೀವಿ. 4 ಲೈನ್ ಡೈವರ್ಟ್ ಆಗುತ್ತೆ. ಸ್ಟಾರ್ಟಿಂಗಲ್ಲಿ 2 ತೋರಿಸಿದೆ, ಒಂದು ಗುಂತ್ಕಲ್ ಕಡೆ ಹೋಗೋದು, ಇನ್ನೊಂದು ದೋನ್ ಕಡೆಯಿಂದ ಬರ್ತಿರೋದು, ಮತ್ತು ನಾವು ಹೋಗ್ತಿರೋದು ತಾಡ್ಪತ್ರಿ ಕಡೆ, ಮತ್ತು ಇನ್ನೊಂದು ಲೈನ್ ಇಲ್ಲಿಂದ ಕಲ್ಲೂರು ಕಡೆ ಹೋಗಿ ಅದು ಸ್ಟ್ರೈಟಾಗೆ ಧರ್ಮವರಂ ಹತ್ರ ಅಂದರೆ ಅನಂತಪುರ ಹತ್ರ ಮೀಟ್ ಆಗುತ್ತೆ. ಸೊ ಟೋಟಲಾಗೆ 4 ಲೈನ್ ಇಲ್ಲಿಂದ ಡೈವರ್ಟ್ ಆಗುತ್ತೆ ಗುತ್ತಿನಲ್ಲಿ. ಸರ್ಪ್ರೈಸಿಂಗ್ ಫ್ಯಾಕ್ಟ್ ಏನು ಗೊತ್ತಾ, ನಮ್ಮ ಟ್ರೈನಲ್ಲಿ ಐಸ್ ಕ್ರೀಮ್ ಸಹ ಅವೈಲೇಬಲ್ ಇದೆ. ಸೊ ಇನ್ ಕೇಸ್ ನಿಮ್ಗೆ ಏನಾದರೂ ಐಸ್ ಕ್ರೀಮ್ ತಿನ್ನಬೇಕು ಅಂತ ಏನಾದರೂ ಕ್ರೇವಿಂಗ್ಸ್ ಆಗ್ತಿದ್ರೆ ಎಸ್, ನಿಮಗೆ ಐಸ್ ಕ್ರೀಮ್ಸ್ಗಳು ಅವೈಲೇಬಲ್ ಇದೆ. ಗುತ್ತಿ ತನಕ ಮಾತ್ರ ಅವೈಲೇಬಲ್ ಇದೆ. ಗುತ್ತಿನಲ್ಲಿ ಆ ವೆಂಡರ್ಸ್ಗಳೆಲ್ಲ ಹೇಳ್ಕೊಂಬಿಟ್ರು. ಸೊ ಸರಿ, ಸುಮಾರು ಕರ್ನೂಲಿಂದ ನಿಮಗೆ ಗುತ್ತಿ ಒಳಗಡೆ ನಿಮಗೆ ಐಸ್ ಕ್ರೀಮ್ಸ್ ಸಿಗುತ್ತೆ. ಕಪ್ ಐಸ್ ಕ್ರೀಮ್ಸು ಸಿಗುತ್ತೆ. ಹಾಂ ನೋಡಿ, ಅಲ್ಲಿ ಬರ್ತಿದೆ ನೋಡಿ ಅವರೇ. ಕಪ್ಪು ಸಿಗುತ್ತೆ, ಕೋನ್ ಐಸ್ ಕ್ರೀಮ್ ಸಿಗುತ್ತೆ, ಮತ್ತು ಗಡ್ಬಡ್ ಇರುತ್ತಲ್ಲ ಆ ಥರ ಟೈಪ್ ಐಸ್ ಕ್ರೀಮ್ಸು ಸಹ ನಿಮಗೆ ಸಿಗುತ್ತೆ. ಸಿಗ್ನಲ್ ಕೊಟ್ಟಿದೆ ತಡ ನೋಡ್ರಿ. ಪ್ಲ್ಯಾಟ್ಫಾರ್ಮಲ್ಲೇ ಆಕ್ಸಿಲರೇಷನ್ ಶುರು. ನಮ್ಮ ಟ್ರೈನ್ನ ನಿಜವಾದ ತಾಂಡವ ಯಾಕೆ ಗೊತ್ತಾ, ಗುತ್ತಿಯಿಂದ ರೇಣುಗುಂಟವರೆಗೂ ಈ ಟ್ರೈನ್ 130 ಕಿಲೋಮೀಟರ್ಸ್ ಪರ್ಮಿಸಿಬಲ್ ಕೊಟ್ಟಿದ್ದಾರೆ. ಓಕೆನಾ. ಸೊ ಇಲ್ಲಿಂದ 130 kmph ನಮ್ಮ ಟ್ರೈನ್ ಹೋಗುತ್ತೆ. 100 ಆಯಿತು, 110 ಆಯಿತು, ಇವಾಗ ನೆಕ್ಸ್ಟು 130. ಒಳ್ಳೆ ಕ್ರೂ ಚೇಂಜ್ ಸಹ ಆದರೂ ಗುತ್ತಿನಲ್ಲಿ. ಇದಾದ್ಮೇಲೆ 130 ಫೀಟ್ ಕ್ರೂಸು ಕೊಟ್ಟಿದ್ದಾರೆ ನಮ್ಮ ಟ್ರೈನ್ಗೆ. ಸೊ ಬನ್ನಿ ನೋಡೋಣ 130 ಹೆಂಗೆ ಮೇಂಟೈನ್ ಮಾಡ್ತಾನೆ, ಕಾನ್ಸ್ಟೆಂಟಾಗಿ ಮೇಂಟೈನ್ ಮಾಡ್ತಾನೆ ಅಥವಾ ಅಕೇಶನಲ್ಲಿ ಮೇಂಟೈನ್ ಮಾಡ್ತಾನೆ ಅಂತ ನೋಡೋಣ ಬನ್ನಿ. ಜೊತೆಗೆ 393 ಕಿಲೋಮೀಟರ್ ಪ್ರಯಾಣಿಸಿದ ಮೇಲೆ ಮತ್ತೊಂದು ನಿಲ್ಗಡೆ ಆದಂತಹ ತಾಡಿಪತ್ರಿಗೆ ಬಂದಿದ್ದೀವಿ. ಪ್ರತಿ ಸೋಮವಾರ, ಗುರುವಾರ ಮತ್ತು ಶನಿವಾರ AP ಸಂಪರ್ಕ್ರಾಂತಿ ಇಲ್ಲಿಗೆ 4:13ಕ್ಕೆ ಬರುತ್ತೆ ಮತ್ತು 4:15ಕ್ಕೆ ಇಲ್ಲಿಂದ ಹೊರಡುತ್ತೆ. 2 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. ನಾವು 5 ನಿಮಿಷ ಲೇಟಾಗೆ ಇಲ್ಲಿ ಬಂದಿದ್ದೀವಿ. 130 ಸೆಕ್ಷನ್ ಇದ್ರೂ ಸಹ 130, 110, 130, 110 ಇದರಲ್ಲೇ ಮೇಂಟೈನ್ ಮಾಡ್ತಿದ್ದಾನೆ. 110 ಕಾನ್ಸ್ಟೆಂಟ್ ಆಗಿದೆ, ಬಟ್ 130 ಕಾನ್ಸ್ಟೆಂಟ್ ಆಗಿಲ್ಲ. ಹಾರ್ಡ್ಲಿ ಅಂದರೆ 2 to 3 ಮಿನಿಟ್ಸ್ 130 ಮೇಂಟೈನ್ ಮಾಡ್ತಾನೆ. ಒಂದು ಆಗಿದ ತಕ್ಷಣ ಡೈರೆಕ್ಟು 110ಗೆ ಬಂದ್ಬಿಡುತ್ತೆ. ಸೆಂಟರ್ ಭಾಗದಲ್ಲಿ ನಿಮಗೆ ಸ್ನ್ಯಾಕ್ಸ್ಗಳು ಸಿಗುವಂಥ ಒಂದು ಸ್ಟೋರ್ ಸಹ ನಿಮಗೆ ಇದೆ ತಾಡ್ಪತ್ರಿನಲ್ಲಿ. ಹಳೆ ಕಾಲದಲ್ಲಿ ಯಾರ್ಯಾರು ಮನೆ ಕಟ್ಟಿಸ್ತಿದ್ರು ಅವರೆಲ್ಲರೂ ಒಂದು ಕಲ್ಲಿನ ಆಪ್ಷನ್ ಬಗ್ಗೆ ಅಂತೂ ಕೇಳಿರ್ತೀರ ನೀವು, ಗ್ಯಾರಂಟಿ. ಯಾವ್ದು ಹೇಳಿ, ಕಡಪ ಕಲ್ಲು ಅಂತ ಅದಕ್ಕೆ ಹೆಸರು ಕರೀತಾರೆ ಅದನ್ನು. ಓಕೆನಾ. ಇವಾಗೆಲ್ಲ ಗ್ರಾನೈಟು ಅದು ಇದೆಲ್ಲ ಬಂದ್ಬಿಟ್ಟು, ಮುಂಚೆ ಶಾಬಾದ್ ಕಲ್ಗಳು ಮತ್ತು ಕಡಪ ಕಲ್ಗಳಂತಲೇ ತುಂಬ ಫೇಮಸ್ ಆಗಿತ್ತು ಈ ಥರ ಕಲ್ಗಳು. ಓಕೆನಾ. ಸೊ ಈ ಶಾಬಾದ್ ಕಲ್ಗಳು ನಿಮ್ಗೆ ತೋರಿಸಿದ್ದೀನಿ ತುಂಬ ಸತಿ, ಹಾಸನ ಸೊಲ್ಲಾಪುರಲ್ಲಿ ತೋರಿಸಿದ್ದೀನಿ. ಓಕೆ. ಸೊ ಈ ಟೈಮಲ್ಲಿ ಕಡಪ ಕಲ್ಲನ್ನು ತೋರಿಸ್ತೀನಿ. ಇನ್ನೇನು ತಾಡ್ಪತ್ರಿಯಿಂದ ಹೊರಟಿದ್ದಾಯಿತು. ಇದಾದ್ಮೇಲೆ ಕ್ವಾರಿಗಳು ಸ್ಟಾರ್ಟ್ ಆಗುತ್ತೆ. ತುಂಬ ಕ್ವಾರಿಗಳಿದೆ. ಈ ಕಡಪ ಕಲ್ಲನ್ನ ಮೈನಿಂಗ್ ಮಾಡೋಕ್ಕೆ ಇನ್ನೂ ಯೂಸ್ ಮಾಡ್ತಾರೆ, ಬಟ್ ಮುಂಚಿನಷ್ಟು ಯೂಸ್ ಮಾಡಲ್ಲ. ಬಟ್ ಒಂದಷ್ಟು ಪ್ರಮಾಣದಲ್ಲಿ ಇನ್ನೂ ಸಹ ಈ ಕಡಪಗಳನ್ನ ಉಪಯೋಗ ಮಾಡ್ತಾರೆ.
ಈಗಾಗಲೇ ಅಲ್ಲಿ ನದಿ ನೋಡಿದ್ರಲ್ಲ, ಅದು ನೋಡಿ, ಅದು ಇನ್ನೂ ಹತ್ರ ಬರ್ತಾನೆ ಇದೆ ನಮ್ಮ ಜೊತೆ. ಸರೌಂಡ್ ಸೌಂಡ್ ಬಂದು ನಮ್ಗೆ ಬರ್ತಿದೆ. ಸಾಕತ್ತಾಗಿದೆ. ಅದ್ರ ಮತ್ತೆ ನಾವು ಹೆಂಗೆ ಕೂತಿದ್ದೀವಿ ಅಂದರೆ, ಈ ಮೂವಿನಲ್ಲಿ 4DX ಇರುತ್ತೆ ಗೊತ್ತಾ? ಮೂವಿನಲ್ಲಿ ಏನಾಗ್ತಿದೆಯೋ, ಮೂವಿನಲ್ಲಿ ಕಾರ್ ಸೀನ್ ಏನಾರು ಇತ್ತಂದರೆ ಕಾರ್ ಈ ಕಡೆ ಆ ಕಡೆ ಹೋದರೆ ಮೇಲ್ಗಡೆ ಕೋಚ್ ಕೂಡ ಹಿಂಗೆ ಅಲ್ಲಾಡುತ್ತೆ ಗೊತ್ತಾ? ಆ ಥರ ಮೇಲ್ಗಡೆ ಅಲ್ಲಾಡ್ತಿದೆ. ಸಾಕತ್ತಾಗಿದೆ. ಕೆಳಗಡೆ ನೋಡಿದ್ರೆ ಫುಲ್ಲು ಸೌಂಡ್ ಸಿಸ್ಟಮ್ ಇದ್ದಾಗಿದೆ. ಮೇಲ್ಗಡೆ 4DX ಸೀಟ್ ಮೇಲೆ ಕೂತ್ಕೊಂಡಾಗಿದೆ. ಐಮ್ಯಾಕ್ಸ್ 4DX ಸೀಟ್ ಮೇಲೆ ಕೂತ್ಕೊಂಡಾಗಿದೆ. ಒಳ್ಳೆ ಎಕ್ಸ್ಪೀರಿಯನ್ಸ್ ಕಂಡ್ರಿ 130ನಲ್ಲಿ, ಎಸ್ಪೆಷಲಿ ಈ ರೂಟಲ್ಲಿ ಟ್ರಾವೆಲ್ ಮಾಡೋದು. ಆಲ್ಮೋಸ್ಟ್ 60 ಕಿಲೋಮೀಟರ್ಸ್ನ ಬರೀ 35ರಿಂದ 40 ನಿಮಿಷದಲ್ಲಿ 60 ಕಿಲೋಮೀಟರ್ ಕಂಪ್ಲೀಟ್ ಮಾಡಿದ್ದಾನೆ. ಓಕೆನಾ? 35-40 ಕೂಡ ಜಾಸ್ತಿನೇ ಹೇಳಿದೆ. ಎಕ್ಸಾಕ್ಟಾಗಿ 30ರಿಂದ ಒಂದು ಸ್ವಲ್ಪ ಜಾಸ್ತಿ ಅಷ್ಟೇ, ರೌಂಡ್ ಆಫ್ ಮಾಡಿ 35-40 ಅಂತ ಹೇಳಿದ್ದೀನಿ ನಿಮಗೆ. ಸೊ ಬನ್ನಿ, ಇನ್ನೇನು ಯರಗುಂಟ್ಲ ಎಂಟರ್ ಆಗ್ತಾ ಇದ್ದೀವಿ. ನಮ್ಮ ಸೆಕೆಂಡ್ ಲಾಸ್ಟ್ ಹೇಳಿದ್ನಲ್ಲ, ಕಡಪಕಲ್ ಅಂದ್ಬಿಟ್ಟು ಇದೆ ನೋಡಿ. ಈ ಥರ ಕ್ವಾರಿಗಳಲ್ಲಿ ಈ ಥರ ಕಡಪಕಲ್ಗಳನ್ನೆಲ್ಲ ತೆಗಿತಾರೆ. ಈ ಥರ ಜೋಡಿಸ್ತಾರೆ. ಈ ಥರ ಜೋಡಿಸಿದಾಗ ಅದೊಂದು ಪ್ಯಾಟ್ರನಲ್ಲಿ ಇಂಟರ್ಲಾಕ್ ಆಗುತ್ತೆ. ಕಡಪ ಏರ್ಪೋರ್ಟ್ ನೋಡಿ, ಇದು ತುಂಬ ಫ್ಲೈಟ್ಸ್ ಇಲ್ಲ. ದಿನಕ್ಕೆ ಮೇ ಬಿ 2-3 ಅಷ್ಟೇ ಮಾತ್ರ ಆಪ್ರೇಟ್ ಮಾಡೋದು. ಚೆನ್ನೈಗೊಂದು, ಹೈದ್ರಾಬಾದ್ಗೊಂದು ಅಂತಿಲ್ಲ. ಇವಾಗ ಅಡಿಷ್ನಲ್ ಫ್ಲೈಟ್ಸನ್ನು ಆ್ಯಡ್ ಮಾಡಿರ್ಬೋದು.
ಜರ್ನಿನ ರಿವ್ಯೂ ಕೊಟ್ಬಿಡ್ತೀನಿ. ಜರ್ನಿ ಬಗ್ಗೆ ಹೇಳಬೇಕಂದ್ರೆ ಈಸಿಯಾಗಿ ನಾನು 8/10 ಅಂತ ಕೊಡ್ತೀನಿ. ವಾಶ್ರೂಮ್ಸ್ ಚೆನ್ನಾಗಿರಲಿಲ್ಲ, ಮತ್ತು ಫುಡ್ ವೆಂಡರ್ಸು ಎಲ್ಲರೂ ಓವರ್ ಚಾರ್ಜ್ ಮಾಡ್ತಿದ್ದಾರೆ. ಸೊ ಈ 2 ರೀಸನಿಂದ 8/10 ಅಂತ ಕೊಡ್ತೀನಿ. ಪಂಕ್ಚುಯಾಲಿಟಿನೂ ನಾನು ತೆಗಿಬೋದಾಗಿತ್ತು, ಬಟ್ ಆದರೆ ಕವರ್ ಅಪ್ ಮಾಡ್ತಾನೆ ಸ್ವಲ್ಪ ಡಿಲೇ ಆಗುತ್ತೆ. ನಾಟ್ ಮೋರ್ ದೆನ್ ಹಾಫ್ ಆನ್ ಅವರ್ ಅಥವಾ ನಾಟ್ ಮೋರ್ ದೆನ್ 20 ಮಿನಿಟ್ಸ್ ಡಿಲೇ ಕಂಟಿನ್ಯೂ ಆಗ್ತಿದೆ. ಓಕೆನಾ. ಸ್ಲ್ಯಾಕು ತುಂಬ ಕೊಟ್ಟಿದ್ದಾರೆ ಟ್ರೈನ್ಗೆ, ಇಲ್ಲ ಅಂತಿಲ್ಲ. ಅದೆರಡು ಬ್ಯಾಲೆನ್ಸು, ಸ್ಲ್ಯಾಕು ಚೆನ್ನಾಗಿದೆ ಮತ್ತು ಒಳ್ಳೆ ಎಕ್ಸಲೆಂಟ್ ರನ್ ಸಹ ಈ ಟ್ರೈನ್ಗೆ ಕೊಟ್ಟಿದ್ದಾರೆ. ಸೊ ಅದರಿಂದ ಪಂಕ್ಚುಯಾಲಿಟಿ ಗುಡ್ ಅಂತಲೇ ಹೇಳ್ತೀನಿ. ಪ್ಲಸ್ ಕ್ಲೀನ್ಲಿನೆಸ್ ಬಗ್ಗೆ ಹೇಳಬೇಕಂದ್ರೆ ಕ್ಲೀನ್ಲಿನೆಸ್ ಅಷ್ಟೇ ರೀ, ಒಂದು ವರ್ಸ್ಟ್ ರೇಂಜಲ್ಲಿದೆ ಕ್ಲೀನ್ಲಿನೆಸ್ಸು. ಕಾಚಿಗೂಡೆಯಿಂದ ಹೊರಟಿದ ತಕ್ಷಣ ಕ್ಲೀನ್ಲಿನೆಸ್ ಒಂದು ವರ್ಸ್ಟ್ ಅಂತಲೇ ಆಯಿತು. ಆದಮೇಲೆ OBJ ಸ್ಟಾಫ್ಗೆ ಕಾಲ್ ಮಾಡಿ ಕರೆಸಿ ಅವ್ರ ಕೈನಲ್ಲಿ ಕ್ಲೀನ್ ಮಾಡಿಸಿದ ಆಯಿತು. ಅದಾದಮೇಲಿಂದ ವಾಶ್ರೂಮ್ಸ್ ಎಲ್ಲ ನೀಟಾಗಿದೆ. ಬರ್ತಾ ಇದೇನು ಬುದ್ಧಿ ಆದಮೇಲೇನೋ ಅಂತ ತಾಡ್ಬಂದ್ರಿ ಹತ್ರ ಬರ್ತಿದ್ದಂಗೆ ಯಾರೋ ಬಂದ್ಬಿಟ್ಟು ವಾಶ್ರೂಮ್ ಟ್ಯಾಪ್ನೇ ಹೊಡೆದಾಕ್ಬಿಟ್ಟಿದ್ದಾರೆ. ನೀರೆಲ್ಲ ಬಂದ್ಬಿಡ್ತು ಕೋಚ್ ಒಳಗಡೆ. ಇದೊಂದು ಇನ್ಸಿಡೆಂಟು ನೋಡಿ. ಇವ್ರಿಗೆ OBJ ಸ್ಟಾಫ್ ಅವ್ರಿಗೆ ಏನು ಬೈಬಾರ್ದು, ಜನರಿದಾರಲ್ಲ ಇವ್ರು ಚೇಂಜ್ ಆದರೆ ನಮ್ಮವ್ರಿಗೆ ಎಂಥ ಟ್ರೈನ್ ಕೊಟ್ಟರು ನೀಟಾಗಿ ಪಳ ಅಂತ ಮೇಂಟೈನ್ ಮಾಡ್ತಾರೆ. ಇವ್ರು ಚೇಂಜ್ ಆಗೋವರೆಗೂ ಟ್ರೈನ್ ಎಷ್ಟೇ ಒಳ್ಳೇದು ಕೊಟ್ಟರು, ಎಷ್ಟೇ ಒಳ್ಳೆ ಟ್ರೈನ್ ಕೊಟ್ಟರು ಗಬ್ಬಗೆ ಮೇಂಟೈನ್ ಮಾಡ್ತಾರೆ. ಓಕೆನಾ. ಸೊ ಈ ಥರ ಮೈಂಡ್ ಸೆಟ್ ಇಂಪಾರ್ಟೆಂಟ್. ಓಕೆನಾ. ಸೊ ನೀವು ಈ ಥರದವರು ಕ್ಯಾಟಗರಿನಲ್ಲಿ ಬರಬಾರ್ದು ಅಂತ ಹೇಳಿದ್ರೆ ಏನು ಮಾಡಬೇಕು ಹೇಳಿ, ನೀವು ಕಸನೆಲ್ಲ ನೀಟಾಗೆ ಡಸ್ಟ್ಬಿನ್ಸ್ ಎಲ್ಲ ಹಾಕಬೇಕು. ಮತ್ತು ನಿಮ್ಮ ಅಕ್ಕಪಕ್ಕದಲ್ಲಿ ಏನಾದರೂ ಗಲೀಜಿತ್ತು ಅಂದರೆ ಅದನ್ನು OBJ ಸ್ಟಾಫ್ ಕೈನಲ್ಲಿ ಕ್ಲೀನ್ ಮಾಡಿಸ್ಬೋದು, ಅಥವಾ ನಿಮ್ಮ ಕೈಲಾಗುತ್ತೆ ಅಂದರೆ ನೀವು ಎತ್ಕೊಂಬಂದು ಡಸ್ಟ್ಬಿನ್ ಹಾಕ್ಬೋದು. ಪ್ಲಸ್ ನೀವು ಸಹ ಯಾವುದೇ ರೀತಿಯ ಗಲೀಜನ್ನ ಮಾಡಬಾರ್ದು. ನಿಮ್ಮ ಸೀಟ್ನ ನೀಟಾಗಿ ಇಟ್ಕೊಳ್ಳಿ, ಪ್ಲಸ್ ವಾಶ್ರೂಮ್ಸ್ನ ನೀಟಾಗಿ ಇಟ್ಕೊಳ್ಳಿ. ಇನ್ ಕೇಸ್ ವಾಶ್ರೂಮ್ ಯೂಸ್ ಮಾಡಿದ್ರೆ ಫ್ಲಶ್ನೆಲ್ಲ ಕರೆಕ್ಟಾಗಿ ಪ್ರಾಪರಾಗಿ ಯೂಸ್ ಮಾಡ್ಕೊಳ್ಳಿ. ಸೊ ಇದಾಗಿತ್ತು ನನ್ನ ರಿವ್ಯೂ. ತಿನಿಸುಗಳ ಬಗ್ಗೆ ಹೇಳ್ಬೇಕಂದ್ರೆ ಬೆಳಗ್ಗೆ ಬ್ರೇಕ್ಫಾಸ್ಟಾಗಿ ಕಾಚಿಗೂಡನಲ್ಲಿ ನಿಮ್ಗೆ ಒಳ್ಳೆ ಆಪ್ಷನ್ ಸಿಗುತ್ತೆ. ಕಾಚಿಗೂಡ ಬಿಟ್ಟಿದ ತಕ್ಷಣ ನಿಮಗೆ ನೆಕ್ಸ್ಟ್ ಮೆಹಬೂಬ್ ನಗರಲ್ಲೂ ಸಿಗುತ್ತೆ. ಮೆಹಬೂಬ್ ನಗರ ಆಗಿದ ತಕ್ಷಣ ಕರ್ನೂಲ್ ಬೆಸ್ಟ್ ಅಂತ ಹೇಳ್ತೀನಿ. 3 ಸ್ಟೇಷನ್ ಬ್ರೇಕ್ಫಾಸ್ಟ್ ಆಪ್ಷನ್ಸ್ ಕನ್ಸಿಡರ್ ಮಾಡ್ಕೊಳ್ಳಿ. ಅದಾಗಿದ ತಕ್ಷಣ ನಿಮಗೆ ಡೋನ್ ಜಂಕ್ಷನ್ ಬರೀ. ಡೋನ್ ಜಂಕ್ಷನಲ್ಲಿ ನಿಮಗೆ ಆನ್ ಬೋರ್ಡ್ ಪ್ಯಾಂಟ್ರಿ ಸಹ ಇದೆ ಈ ಟ್ರೈನಲ್ಲಿ. ಸೊ ನಿಮ್ಗೆ ಏನು ಇಶ್ಯೂ ಆಗಲ್ಲ. ವೆಜ್ ಬಿರಿಯಾನಿ, ಎಗ್ ಬಿರಿಯಾನಿ, ಆಮೇಲೆ ಏನೇನಿತ್ತು ನಾನು ತೊಗೊಂಡಿದ್ದೊಂದು ಮೀಲ್ ಇತ್ತು, ಮತ್ತು ಚಿತ್ರಾನ್ನ ಸಹ ಅವೈಲೇಬಲ್ ಇದೆ. ಪೂರಿ ಸಬ್ಜಿ ಸಹ ನಿಮಗೆ ಅವೈಲೇಬಲ್ ಇದೆ ಈ ಟ್ರೈನಲ್ಲಿ. ಓಕೆನಾ. ಸ್ವಲ್ಪ ಓವರ್ ಪ್ರೈಸ್ ಮಾಡ್ತಾರೆ, ನೀವೇನು ಮಾಡೋದು ಬೇಕಾಗಿಲ್ಲ. ನೀವೇನು ಮಾಡಬೇಡಿ, ಒಂದೇ ಕಾಲ್ ಮಾಡಿಬಿಟ್ಟು ಈ ಥರ ಓವರ್ ಪ್ರೈಸ್ ಮಾಡ್ತಾ ಇದ್ದಾರೆ ಅಂತ ನೀವು ಕಂಪ್ಲೇಂಟ್ ಮಾಡಿ. ಇಲ್ಲ ಅಂತ ಹೇಳಿದ್ರೆ ಅವ್ರ ಕೈನಲ್ಲಿ ಬಿಲ್ ಕೊಡಿ, ನಾನು ಆಮೇಲೆ ಪೇಮೆಂಟ್ ಮಾಡ್ತೀನಿ ಅಂತ. ಚೆನ್ನೈ ಸೆಂಟ್ರಲ್ ಮುಂಬೈ ಎಕ್ಸ್ಪ್ರೆಸ್ ಹೋಗ್ತಾ ಇದೆ ನೋಡಿ. ಓಕೆನಾ. ಸೊ ಇದಾಗಿತ್ತು. ಅದಾಗಿದ ತಕ್ಷಣ ಇನ್ ಕೇಸ್ ನಿಮಗೆ ಆನ್ ಬೋರ್ಡ್ ಪ್ಯಾಂಟ್ರಿನಲ್ಲಿ ತೊಗೊಳೋಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ನೀವು ಬೇಕಾದ್ರೆ ಡೋನ್ ಜಂಕ್ಷನ್ನ ಕಲೆಕ್ಟ್ ಮಾಡ್ಕೋಬೋದು. ಇಡ್ಲಿ ವಡೆ, ಪೂರಿ ಸಬ್ಜಿ ಇದೆರಡು ಅವೈಲೇಬಲ್ ಇದೆ. ಮತ್ತು ವೆಜ್ ಬಿರಿಯಾನಿ ಸಹ ನಿಮಗೆ ಅವೈಲೇಬಲ್ ಇದೆ. ದಯವಿಟ್ಟು ಎಗ್ಗನ್ನು ಅವಾಯ್ಡ್ ಮಾಡಿ. ಇನ್ ಕೇಸ್ ಏನಾದರೂ ನೀವು ದೇವಸ್ಥಾನಕ್ಕೆ ಏನಾದ್ರು ಹೋಗ್ತಿದ್ದೀರಾ ಅಂತ ಹೇಳಿದ್ರೆ ದಯವಿಟ್ಟು ಎಗ್ಗನ್ನು ಅವಾಯ್ಡ್ ಮಾಡಿ. ಓಕೆನಾ. ಪ್ಲೀಸ್, ಸಿನ್ಸಿಯರ್ ರಿಕ್ವೆಸ್ಟು. ಸೊ ಇದಾಗಿತ್ತು ನನ್ನ ಓವರ್ ಆಲ್ ರಿವ್ಯೂ. 8/10 ಅಂತ ನಾನು ಕೊಟ್ಟಿದ್ದೀನಿ ಈ ಟ್ರೈನ್ಗೆ. ಕಾಸ್ಟಿಂಗು ಹೆಂಗೆ ಬುಕ್ ಮಾಡ್ಕೋಬೇಕು, ಇದರಲ್ಲಿ ಇನ್ನೊಂದು ಟ್ವಿಸ್ಟ್ ಇದೆ. ತತ್ಕಾಲ್ ಬುಕ್ ಮಾಡ್ಬೇಕಾದ್ರೆ ಟೈಮ್ ಒಂದು ಸಖತ್ ಟ್ವಿಸ್ಟ್ ಇದೆ. ಓಕೆನಾ. ಸೊ ಕಡಪ ರೀಚ್ ಆದಮೇಲೆ ನಿಮಗೆ ಓವರ್ ಆಲಾಗೆ ಹೇಳ್ತೀನಿ. ಪ್ಲಸ್ ಕಡಪ ಏನಕ್ಕೆ ಇಂಪಾರ್ಟೆಂಟ್ ಅಂತ ಸಹ ನಿಮಗೆ ಹೇಳ್ತೀನಿ ಕಡಪ ರೀಚ್ ಆದಮೇಲೆ. ಎರಡು ಕಿಲೋಮೀಟರ್ ಕಾಚಿಗೂಡೆಯಿಂದ ಅಂದರೆ ಹೈದರಾಬಾದಿಂದ ಪ್ರಯಾಣಿಸಿದ ಮೇಲೆ ನಮ್ಮ ಗಂತವ್ಯ ಆದಂತಹ ಕಡಪಾಗೆ ಬಂದಿದ್ದೀವಿ. ಪ್ರತಿ ಸೋಮವಾರ, ಪ್ರತಿ ಗುರುವಾರ ಮತ್ತು ಪ್ರತಿ ಶನಿವಾರ ಈ ಟ್ರೈನ್ ಕಡಪಾಗೆ 5:53ಕ್ಕೆ ಬರುತ್ತೆ ಸಂಜೆ, ಮತ್ತು 5:55ಕ್ಕೆ ಇಲ್ಲಿಂದ ಹೊರಡುತ್ತೆ. 2 ನಿಮಿಷ ಹೊರಟು ಇಲ್ಲಿ ಕೊಟ್ಟಿದ್ದಾರೆ. ನಾವು ಸ್ವಲ್ಪ ಲೇಟಾಗೆ ಅಂದರೆ ಸರಿ ಸುಮಾರು 6:05ಕ್ಕೆ ಇಲ್ಲಿ ಎಂಟ್ರಾಗಿದ್ದೀವಿ. ಸೊ ಓಕೆ ಅಂತಲೇ ಹೇಳ್ಬೋದು. ಬಟ್ ಆದರೆ ಸ್ವಲ್ಪ ಅಗ್ರೆಸಿವಾಗಿ ನಮ್ಮ ಟ್ರೈನನ್ನು ಲೀಡ್ ಮಾಡಿದರೆ ಆರಾಮಾಗೆ ನಾವು ರೀಚ್ ಆಗ್ತಿದ್ದೆ ಬಿಫೋರ್ ಟೈಮ್. ಸೊ ಇಲ್ಲಿ ನೋಡಿ ನಮ್ಮ ಟ್ರೈನ್ ಇಲ್ಲಿದೆ. ನಿಜಾಮುದ್ದೀನ್, ಹಜರತ್ ನಿಜಾಮುದ್ದೀನ್ ತಿರುಪತಿವರೆಗೂ ನಾನು ನಿಮಗೆ ಕೋಟಾ ತೋರಿಸ್ತಿರೋದು. ಓಕೆನಾ. ಸೊ 9 ಗಂಟೆಗೆ ಹೊರಟ್ರೆ 9 ಗಂಟೆಗೆ ನೀವು ತಿರುಪತಿ ರೀಚ್ ಆಗ್ತೀರಾ. ಕಡಪಾಗೆ ಸಹ ನೀವು ಟೈಮಿಂಗ್ಸ್ ನೋಡ್ಕೊಂಬಿಡಿ. ಕಡಪಾಗೆ 5:53ಕ್ಕೆ ರೀಚ್ ಆಗುತ್ತೆ, 5:55ಕ್ಕೆ ಹೊರಡುತ್ತೆ. ಓಕೆನಾ. ಸೊ ಕಾಸ್ಟಿಂಗ್ ಬಗ್ಗೆ ನೋಡ್ಕೊಂಬಿಡಿ.
ಸ್ಲೀಪರ್ ಆದರೆ 395 ರೂಪಾಯಿ ಆಗುತ್ತೆ. ಥರ್ಡ್ AC ಆದರೆ 1030 ರೂಪಾಯಿ. ಸೆಕೆಂಡ್ AC ಆದರೆ 1440 ರೂಪಾಯಿ ಆಗುತ್ತೆ. AC ಆದರೆ 2405 ರೂಪಾಯಿ ಆಗುತ್ತೆ. ತತ್ಕಾಲಲ್ಲಿ ಇದಕ್ಕೊಂದು ಸ್ವಲ್ಪ ಟ್ರಿಕ್ ಯೂಸ್ ಮಾಡಬೇಕು ಅಂತ ಒಂದು ಕ್ಯಾಚ್ ಸಹ ಇದೆ ತತ್ಕಾಲಲ್ಲಿ. ಓಕೆನಾ, ನೀವೇನಾದರೂ ಎಕ್ಸಾಂಪಲಾಗಿ ಕೊಡ್ತಾಯಿದ್ದೀನಿ ನಿಮಗೆ. ಸೋಮವಾರ ನೀವು ಹೈದರಾಬಾದಿಂದ ಹೊರಡಬೇಕಂದ್ರೆ ನೀವು ತತ್ಕಾಲ ನಿಮಗೆ ಶನಿವಾರ 11 ಗಂಟೆಗೆ ಓಪನ್ ಆಗುತ್ತೆ, ಮತ್ತು ಶನಿವಾರ 9 ಗಂಟೆ ಸಾಯಂಕಾಲವರೆಗೂ 9 ಗಂಟೆ ರಾತ್ರಿವರೆಗೂ ನಿಮಗೆ ತತ್ಕಾಲ ಓಪನ್ ಆಗಿರುತ್ತೆ. ಅದಾದಮೇಲೆ ತತ್ಕಾಲು ಅವೈಲೇಬಲ್ ಇರೋದಿಲ್ಲ. ಓಕೆನಾ, ಸೊ ಕನ್ಫ್ಯೂಸ್ ಆದರೆ ಎಕ್ಸಾಂಪಲಾಗಿ ಹೇಳ್ತೀನಿ ನೋಡಿ. ಹಂಪಿ ಎಕ್ಸ್ಪ್ರೆಸ್ ಅಂತ ತೊಗೊಳ್ಳೋಣ. ಓಕೆನಾ, ನೀವು ಬೆಂಗಳೂರಿಂದ ಮೈಸೂರಿಗೆ ಹೋಗ್ಬೇಕು ನೀವು. ಓಕೆನಾ, ಯಾವತ್ತು ಆಗಸ್ಟ್ 15ನೇ ತಾರೀಕು ನೀವು ಬೆಂಗಳೂರಿಂದ ಮೈಸೂರಿಗೆ ಹೋಗಬೇಕು. ಓಕೆ, ಯಾವ ಟ್ರೈನ್ ಅಂದರೆ ಹಂಪಿ ಎಕ್ಸ್ಪ್ರೆಸ್ಸು. ಹಂಪಿ ಎಕ್ಸ್ಪ್ರೆಸ್ಸು ನಿಮ್ಗೆ ಆಗಸ್ಟ್ 15ನೇ ತಾರೀಕು ಅಂದರೆ ನೀವು 14ನೇ ತಾರೀಕು ತತ್ಕಾಲ ಅಟೆಂಪ್ಟ್ ಮಾಡ್ತೀರಾ. ಓಕೆನಾ, ಬಟ್ ಹಂಪಿ ಎಕ್ಸ್ಪ್ರೆಸ್ಸು ಹೊರಡೋದು ಯಾವತ್ತು ಹೇಳಿ? 14ನೇ ತಾರೀಕು. ಸೊ 14ನೇ ತಾರೀಕಿಗೆ ತತ್ಕಾಲ ಯಾವಾಗ ಅಟೆಂಪ್ಟ್ ಆಗುತ್ತೆ ಹೇಳಿ? 13ನೇ ತಾರೀಕು. ಸೊ ನೀವು ಆಗಸ್ಟ್ 15ನೇ ತಾರೀಕಿಗೆ ನೀವು ಟಿಕೆಟ್ ಏನಾದ್ರು ಬುಕ್ ಮಾಡಬೇಕಂದ್ರೆ ಲಾಂಗ್ ಡಿಸ್ಟೆನ್ಸ್ ಟ್ರೈನ್ಸ್ ಕೇಳ್ತಿರೋದು. ಡೆಲ್ಲಿಯಿಂದ ಬರಲಿ, ಭೋಪಾಲಿಂದ ಬರಲಿ, ಕಟ್ರಾಯಿಂದ ಬರಲಿ, ಎಲ್ಲಾದರೂ ಲಾಂಗ್ ಡಿಸ್ಟೆನ್ಸ್ ಟ್ರೈನ್ ಆದರೆ ಒಂದು ದಿನ ನೀವು ಯಾವತ್ತು ಜರ್ನಿ ಮಾಡಬೇಕು ಅದ್ರ ಹಿಂದೆ ಅಲ್ಲ, ಅದ್ರ ಹಿಂದಿನ ದಿನ ನೀವು ಒಂದ್ಸತಿ ತತ್ಕಾಲನ ಚೆಕ್ ಮಾಡ್ಕೊಳ್ಳಿ. ಓಕೆನಾ, ಎಕ್ಸಾಂಪಲ್ ಕೊಟ್ಟಿದ್ದೀನಿ ನಿಮಗೆ. ಆಗಸ್ಟ್ 15ನೇ ತಾರೀಕು ಜರ್ನಿ ಮಾಡಬೇಕಂದ್ರೆ ಆಗಸ್ಟ್ 14ನೇ ತಾರೀಕು ಹಂಪಿ ಎಕ್ಸ್ಪ್ರೆಸ್ದು ಏನಾದರೂ ಡೇಟ್ ಆಫ್ ಜರ್ನಿ ಇದ್ದರೆ 13ನೇ ತಾರೀಕು ತತ್ಕಾಲ ನಿಮಗೂ ಸಹ ಓಪನ್ ಆಗುತ್ತೆ. ಸೊ ಇದೊಂದು ಕ್ಯಾಚ್ ನ್ಯಾಪ್ ಇಟ್ಕೊಳ್ಳಿ. ಓಕೆನಾ, ಓವರಾಲ್ ಜರ್ನಿ ಎಕ್ಸ್ಪೀರಿಯನ್ಸ್ ಎಲ್ಲ ಕೊಟ್ಟಿದ್ದಾಯಿತು, ರಿವ್ಯೂ ಕೊಟ್ಟಿದ್ದಾಯಿತು, ಕಾಸ್ಟಿಂಗ್ ಸಹ ಕೊಟ್ಟಿದ್ದಾಯಿತು. ಕಡಪಾಗೆ ಏನಕ್ಕೆ ಬಂದೆ ಅಂತ ಏನಾದರೂ ಅನ್ಕೊತಿದ್ರೆ, ಕಡಪ ನನ್ನ ಹೋಮ್ ಟೌನ್ ಕಂಡ್ರೆ. ನಾನು ಹುಟ್ಟಿದ್ದು ಇಲ್ಲೇ, ಸೊ ಅದಕ್ಕೋಸ್ಕರ ಕಡಪ ನನ್ನ ಹೋಮ್ ಟೌನು. ತುಂಬ ಜನ ಕೇಳ್ತಿರ್ತಾರೆ ನೀನು ಹೋಮ್ ಟೌನ್ ಯಾವುದು ಅಂತ. ಸೊ ಆನ್ಸರ್ ಇಲ್ಲಿದೆ, ಕಡಪ ನನ್ನ ಹೋಮ್ ಟೌನ್. ಕಮೆಂಟ್ಸಲ್ಲಿ ಹೇಳ್ತಾನೆ ಇರ್ತೀನಿ, ಬಟ್ ಇವತ್ತು ತೋರಿಸೋಣ ಅಂದ್ಬಿಟ್ಟು ಕಡಪ ಸ್ಟೇಷನ್ ಹಿಡಿದು ನಿಮಗೆ ರಿವೀಲ್ ಮಾಡ್ತಾಯಿದ್ದೀನಿ. ಸರಿನಾ? ಸೊ ಪ್ರೆಸೆಂಟೇಷನ್ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಕಂಟೆಂಟ್ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಕಂಟೆಂಟ್ಗೋಸ್ಕರ ನಾನು ನಿಮ್ಮ ಸುಮಂತ್, ಸೈನಿಂಗ್ ಆಫ್, ನನ್ನ ಹೋಮ್ ಟೌನ್ ಕಡಪದಿಂದ. ಆದಷ್ಟು ಬೇಗ ಮತ್ತೆ ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ಸರ್ವೇ ಜನೋ ಸುಖಿನೋ ಭವಂತು. ಜೈ ಹಿಂದ್, ಜೈ ಕರ್ನಾಟಕ.